ನಮಸ್ಕಾರ. ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಕೋಮು ಸಂಘರ್ಷ ಯಾವ ಮಟ್ಟಕ್ಕೆ ತಲುಪಿದೆ ಎನ್ನುವುದಾಗಿ ಸದ್ಯ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಎನ್ನುವಂತ ದೊಡ್ಡ ಮಟ್ಟದ ಆಗ್ರಹ ಕೇಳಿ ಬರ್ತಾ ಇತ್ತು. ಈಗ ಪೊಲೀಸ್ ಇಲಾಖೆ ಒಂದಷ್ಟು ಕ್ರಮವನ್ನ ಕೈಗೊಂಡಂತೆ ಕಾಣ್ತಾ ಇದೆ. ಯಾವುದಾ ಕ್ರಮ ಅಂತ ಹೇಳಿದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ RSSನ ನಾಯಕರು, ಹಿಂದೂ ಪರ ಮುಖಂಡರು, ಇವರ ಮೇಲೆ FIR ದಾಖಲಾಗಿದೆ. ಇನ್ನೊಂದು ಕಡೆಯಲ್ಲಿ ಪುತ್ತಿಲ ಗಡಿಪಾರು ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಈಗ ಆರಂಭ ಆಗಿದೆ. ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಕರಾವಳಿ ಕಿಚ್ಚು, BJP ಕೆಂಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ನಡೆದಿದ್ದಂಥ ಹತ್ಯೆ ಪ್ರಕರಣಗಳು, ಅದಾದ ಮೇಲೆ ನಡೆದಂಥ ಸಭೆ ಸಮಾರಂಭಗಳು, RSS ಮುಖಂಡ ಪ್ರಭಾಕರ್ ಭಟ್ ವಿರುದ್ಧ FIR ದಾಖಲಾಗಿದೆ. BJP ಮುಖಂಡ ಪುತ್ತಿಲ ಗಡಿಪಾರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಶಾಂತಿ ಕದಡೋರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಅಂತ ನೋಟಿಸ್ ಅನ್ನ ಜಾರಿ ಮಾಡಲಾಗಿರೋದು. ಕರಾವಳಿ ಸಂಘರ್ಷದ ಮೇಲೆ ಹೊಸ ರಾಜಕೀಯ ಆರಂಭ ಆಗಿದೆ. ಈಗ ಕಾಕಿ ಕ್ರಮಕ್ಕೆ ಕೇಸರಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ BJP ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರ ಪೊಲೀಸ್ ಇಲಾಖೆಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ನಿರ್ಧಾರದ ಬಗ್ಗೆ ಇಲ್ಲಿ ಖಂಡನೆ ವ್ಯಕ್ತವಾಗಿರೋದು ಗಮನಿಸ್ತಾ ಹೋಗೋದಾದ್ರೆ, ಕೋಮು ದಳ್ಳುರಿಯಿಂದ ಕೊತ ಅಂತೇಳಿ ಕರಾವಳಿ ಕುದಿತಾ ಇತ್ತು. ಸದ್ಯ ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಿದೆ. ಸುಹಾಸ್ ಶೆಟ್ಟಿ ಕೊಲೆ, ಅದಾದ್ಮೇಲೆ ಅಬ್ದುಲ್ ರಹಮಾನ್ ಕೊಲೆ, ನಿಜಕ್ಕೂ ಕೂಡ ಯಾರದ್ದೋ ಹೇಳಿಕೆಗಳು, ಇನ್ಯಾರದ್ದೋ ರಾಜಕೀಯ, ಬಲಿಯಾಗಿದ್ದು ಯಾರು? ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ BJP ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಹಾಗೆಯೇ ವಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು. ತದನಂತರದಲ್ಲಿ ಒಬ್ಬ ಮುಸಲ್ಮಾನನ ಹತ್ಯೆನೂ ಕೂಡ ಆಗಿದೆ. ಆದರೆ ಇದರ ನಡುವೆ ರಾಜ್ಯ ಸರ್ಕಾರ ಆ ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಕಾನೂನು ಸುವ್ಯವಸ್ಥೆನ ಸರಿಪಡಿಸಬೇಕು ಅಂಥೇಳಿ ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಅಮಾಯಕ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡುವಂಥದ್ದು, ಹಿಂದೂ ಮುಖಂಡರ ಮೇಲೆ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು, ಒಂದು ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಮತ್ತು ಪೊಲೀಸ್ ಇಲಾಖೆ ಮೂಲಕ ಕರಾವಳಿ ಭಾಗದಲ್ಲಿ ಮಾಡ್ತಾ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಪೊಲೀಸರು ಮಧ್ಯರಾತ್ರಿ ಹೋಗಿ ಬಾಗಿಲು ತಟ್ಟಿ ಅವ್ರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೆಲವರಿಗೆ ಖುಷಿ ಪಡಿಸ್ಬೇಕು ಅಂಥೇಳಿ, ಕೆಲವರಿಗೆ ಓಲೈಕೆ ಮಾಡಬೇಕು ಅಂಥೇಳಿ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತೇನೋ ಈ ರೀತಿ ಒಂದು ಬೆದರಿಕೆ ಹೊಡ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ನಾನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನು ಬಂಧಿಸಲಿ. ಆದರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನು ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ಈ ರೀತಿ ನಡವಳಿಕೆಯಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ವಾತಾವರಣ ತಿಳಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ವಾತಾವರಣ ಇನ್ನೂ ಕೂಡ ಹದಗೆಡ್ತದೆ. ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯನ್ನು. ಮಂಗಳೂರಿಗೆ ಸಂಬಂಧಪಟ್ಟಂಥ ಏನು ಈ ಸರ್ಕಾರ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಆಗಲೇ 2 ವರ್ಷ ಆಗೋಗಿದೆ. ಈಗೇನೋ ಟಾಸ್ಕ್ ಫೋರ್ಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ
ಹಿಂದೂಗಳನ್ನು ಮಟ್ಟ ಹಾಕೋಕ್ಕೆ ಮಾಡ್ತಾ ಇರೋ ಟಾಸ್ಕ್ ಫೋರ್ಸ್ ಅಷ್ಟೇ ಇದು. ಈಗಾಗಲೇ ಶುರು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಅರುಣ್ ಪುತ್ತಿಲ ಅವ್ರಿಗೆ ಗಡೀಪಾರು ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು. ಅಂದರೆ ಮುಸ್ಲಿಮರನ್ನು ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಅವರು. ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಮುಸ್ಲಿಮರಿಗೆ ಬೆಂಬಲ ಮಾಡೋಕ್ಕೆ ಹೊರಟ್ರೆ ಇದು ಇನ್ನೂ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕಾಂಗ್ರೆಸ್ ಸರ್ಕಾರನೇ ಪ್ರೇರಣೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಚಿತಾವಣೆಯೇ ಕಾರಣ ಆಗ್ತದೆ. ಅದರಿಂದ ಸೌಹಾರ್ದ ವಾತಾವರಣ ಮಾಡಿಸೋದ್ರ ಬದಲು ಇನ್ನಷ್ಟು ಕೆರಳುವ ರೀತಿ ನಿಮ್ಮ ನಡೆನುಡಿಗಳಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು ಖಂಡನೀಯ. ಈ ಥರ ನೀವು ಮಾಡಿದ್ರೆ ಭಾಳ ದಿನ ಇರೋಲ್ಲ. ನೀವು ಆಲ್ರೆಡಿ ಅರ್ಧ ಆಯುಸ್ ಮುಗ್ದೋಗಿದೆ ನಿಮಗಿನ್ನ. ಇನ್ನು ಅರ್ಧ ಆಯುಷೇ ಇರೋದು ಈ ಸರ್ಕಾರದ್ದು. ಇದೆಲ್ಲ ನಿಮಗೆ ಮತ್ತೆ ರಿಪೀಟ್ ಆಗ್ತೈತೆ. ನೀವೇನು ಮಾಡ್ತಾ ಇದ್ದೀರಾ? 2 ವರ್ಷದಿಂದ ಕೊಲೆ, ಸುಲಿಗೆ, ಅತ್ಯಾಚಾರಗಳು ಇವೆಲ್ಲ ನಡೀತಲ್ಲ. ಆವಾಗ ಸರ್ಕಾರ ಏನು ಮಾಡ್ತಾಯಿತ್ತು? ಆಗ ಬಾಯಿ ಮುಚ್ಕೊಂಡು ಕೂತಿದ್ರಿ, ಇಲ್ಲಿ ವಸೂಲಿ ಮಾಡ್ಕೊಂಡು ATM ಮಾಡ್ಕೊಂಡು ದುಡ್ಡು ಹೊಡ್ಕೊಂಡು ಹಗರಣಗಳ ಮೇಲೆ ಹಗರಣಗಳು ಮಾಡ್ಕೊಂಡು ಕೂತಿದ್ರಿ. ಈಗ ಏಕಾಏಕಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುವಂಥದ್ದು ಖಂಡನೀಯ. ಈ ಥರ ನೀವು ಮಾಡೋದಾದರೆ BJPನೂ ಕೂಡ ಬೀದಿಗಿಳಿದು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ. ನಾವು ನಮ್ಮ ಕಾರ್ಯಕರ್ತರನ್ನ ಈ ಥರ ಕೇಸ್ಗಳನ್ನು ಹಾಕುವಂಥದ್ದು, ಅವ್ರ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡೋವಂಥದ್ದಕ್ಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಸುಂದರವಾದಂಥ ಪ್ರವಾಸಿ ತಾಣಗಳನ್ನು ಹೊಂದಿದೆ. ಅಲ್ಲಿನ ಕಲೆ, ಅಲ್ಲಿನ ಸಂಸ್ಕೃತಿ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ಭೌಗೋಳಿಕ ಸೌಂದರ್ಯ ಎಲ್ಲವೂ ಕೂಡ ಹಾಡಿ ಹೊಗಳುವಂಥದ್ದು. ಇಂಥ ದಕ್ಷಿಣ ಕನ್ನಡ ಜಿಲ್ಲೆ ಬಂದರು ನಗರಿ, ಬಂದರು ನಗರಿ ಅಂತ ಕರೆಸಿಕೊಳ್ಳುವಂಥ ಇಂಥ ಕರಾವಳಿಯಲ್ಲಿ ಸಂಘರ್ಷ ಯಾವ ಮಟ್ಟಿಗೆ ಆಗ್ತಾ ಇದೆ ನಿಜಕ್ಕೂ ಕೂಡ ಯಾರೂ ಕೂಡ ಇದನ್ನು ಸಹಿಸೋದಿಲ್ಲ. ಹೀಗೆ ಕರಾವಳಿಯಲ್ಲಿ ಆಗ್ತಾ ಇರುವಂಥ ಸಂಘರ್ಷದ ಮೇಲೆ ಯಾವ ರೀತಿಯಾಗಿ ರಾಜಕೀಯ ನಡೀತಾ ಇದೆ ಅದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ JDS ವಕ್ತಾರರಾಗಿರುವಂಥ ನಾಗೇಂದ್ರ ಬಾಬು ಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ BJP ವಕ್ತಾರರಾಗಿರುವಂಥ ಅರುಣ್ ಜಿ ಶೇಟ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅರುಣ್ ಸರ್, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗೆ ರಾತ್ರಿ ವೇಳೆಯಲ್ಲಿ ಪೊಲೀಸರು ನುಗ್ಗಿ ಅವರ ವಿಚಾರಣೆಯನ್ನು ನಡೆಸುವಂತ ಕೆಲಸ ಆಗ್ತಾ ಇದೆ ಎನ್ನುವಂತ ದೊಡ್ಡ ಮಟ್ಟದ ಆಕ್ರೋಶ ಹಿಂದೂ ಪರ ಸಂಘಟನೆಗಳು ಅಥವಾ BJP ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಈ ಕ್ರಮದ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ದುರುದ್ದೇಶಪೂರ್ವಕವಾಗಿ ಹಿಂದೂಗಳ ಮೇಲೆ ಸವಾರಿ ಮಾಡುವಂತ ಕೆಲಸ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇರುವಂತದ್ದು ಸರ್ವವಿದಿತ. ಇವತ್ತು ಅರುಣ್ ಕುಮಾರ್ ಪುತ್ತಿಲ ಅವರ ಮೇಲ್ಗಡೆ ಈ ರೀತಿ ಕಾರಣ ಕೇಳುವ ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ನೋಟಿಸ್ ಕೊಡುವಾಗಲೇ ಹೇಳಿದ್ದಾರೆ ನಿಮ್ಮನ್ನ ಗಡೀಪಾರು ಮಾಡ್ತೀವಿ ಅಂತ. ಕಾರಣ ಏನು? ಯಾವುದಾದ್ರೂ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಅವರು ಮಾತನಾಡಿದ್ದು, ಅದರ ಮೇಲೆ ದೂರು ದಾಖಲಾಗಿದ್ದು, ಅದರಿಂದ ಪ್ರಕ್ಷುಬ್ಧ ಪರಿಸ್ಥಿತಿ ಬಂದಿರುವಂತದ್ದು, ಅಂಥದ್ದೇನಾದ್ರೂ ನಡೆದರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಕರಣ ಇದ್ರೆ ಅದರ ಮೇಲೆಗಡೆ ಒಂದಷ್ಟು ಕಾರಣ ಕೇಳುವಂಥದ್ದು, ನೋಟಿಸ್ ಕೊಡುವಂಥದ್ದು, ತನಿಖೆ ಕರೆಯುವಂಥದ್ದು ಸರಿ. ಇದು ಏಕಾಏಕಿಯಾಗಿ ನಿಮ್ಮನ್ನು ನಾವು ಗಡೀಪಾರು ಮಾಡ್ತೇವೆ ಅನ್ನತಕ್ಕಂಥದ್ದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದು ಇತಿಹಾಸದಲ್ಲಿ ಮೊದಲು. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಕಾರಣ ಕೊಟ್ಟಿದ್ದಾರೆ. ನಿಮ್ಮ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಪ್ರಚಾರ ಪಡಿತವೆ. ಅದರಿಂದಾಗಿ ಒಂದು ಊಹೆ ನಮಗಿದೆ, ಇದರಿಂದಾಗಿ ಕೋಮು ಘರ್ಷಣೆ ಆಗುತ್ತೆ ಅಂತ. ಆದ್ರೆ ಯಾವುದಾದ್ರೂ ಹೇಳಿಕೆ ಕೊಟ್ಟಿದ್ದಿದ್ರೆ, ಅದು ಅಸಾಂವಿಧಾನಿಕವಾಗಿದ್ದಿದ್ರೆ ಅದಕ್ಕೆ ಪ್ರಕರಣವನ್ನು ದಾಖಲೆ ಮಾಡುವಂಥದ್ದು, ತದನಂತರ ಕೋರ್ಟ್ ಅವರಿಗೆ ಗಡೀಪಾರು ಇದು ಸಾಮಾನ್ಯವಾಗಿರುವಂತದ್ದು. ಆದ್ರೆ ಇದ್ರ ಯಾರು ರಕ್ಷಣೆಗೆ ಬರಬೇಕಿತ್ತು? ಹಿಂದೂಗಳ ಹತ್ಯೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ರಕ್ಷಣೆಗೆ ಯಾರು ಬರ್ಬೇಕಿತ್ತು? ಅವರೆಲ್ಲರೂ ಪಾಪಿಗಳ ಪರವಾಗಿ ನಿಂತಿದ್ದಾರೆ.
ಉದಾಹರಣೆಗೆ ಸುಹಾಸ್ ಶೆಟ್ಟಿಯ ಕೊಲೆ ಆಗಿರತಕ್ಕಂತ ಸಂದರ್ಭದ ವಿಡಿಯೋವನ್ನು ಎಲ್ಲರೂ ಗಮನಿಸಿರಬಹುದು. ಅದರಲ್ಲಿ ಇಬ್ಬರು ಬುರ್ಖಾಧಾರಿಗಳು ಯಾರು ಕೊಲೆ ಮಾಡಿರ್ತಾರೋ ಅವರನ್ನು ಅಲ್ಲಿಂದ ಸುರಕ್ಷಿತವಾಗಿ ಪಾರಾಗಲಿಕ್ಕೆ ಒಳ್ಳೆಯ ಸಹಕಾರವನ್ನು ಕೊಡ್ತಾರೆ. ಆದ್ರೆ ಅವರನ್ನು ತನಿಖೆಯೂ ಮಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಅವರು ಅಮಾಯಕರು, ಇವರು ಅಮಾಯಕರು. ಅರೆ ಯಾಕಾಗಿ ನೀವು 2 ದಿನಗಳ ಕಾಲ ಆ ಹತ್ಯೆ ಮಾಡಿದವರು ಅವರನ್ನು ನಾನು ತಪ್ಪಿಸಿದ್ದೆ, ಅವ್ರ ಕಾನೂನಿಗೆ ಒಳಪಡಿಸಬೇಕು ಅಂತ ಹೇಳಿ ಆ ಬುರ್ಖಾಧಾರಿಗಳಿಗೆ ಬಂದಿರ್ಲಿಲ್ಲ ನನ್ನ ಮನಸ್ಸಿಗೆ? ತಪ್ಪಲ್ವೇನೋ? ಇವತ್ತು ಬಂದಿರತಕ್ಕಂತ ಹೊಸ SP ಹೇಳ್ತಾರೆ ಅವರನ್ನ ಯಾರು ಕಲ್ಪರಿಸಿಗಳಿದ್ದಾರೆ ಅವರ ರಕ್ಷಣೆ ಮಾಡುವಂಥದ್ದು ಕೂಡ ಅಪರಾಧ ಅಂತ. ಹಾಗಾದ್ರೆ ಅವರು ಅಪರಾಧಿಗಳು, ಅವರನ್ನು ಕರೆಸ್ಬೇಕಿತ್ತು, ತನಿಖೆ ಮಾಡ್ಬೇಕಿತ್ತು, ತದನಂತರ ನಿರ್ಣಯಕ್ಕೆ ಬರುವಂತದಲ್ವಾ? ಅಮಾಯಕರು ಯಾರೋ ಏನೋ ಅನ್ನುವಂಥದ್ದು. ಸುಮ್ಮನೆ ಯಾವ ಹಿಂದೂ ಕಾರ್ಯಕರ್ತರು ತಮ್ಮ ಮನೆಯನ್ನು ಬಿಟ್ಟು ಗೋರಕ್ಷಣೆ ಅನ್ನುವಂಥದ್ದು, ಹೆಣ್ಮಕ್ಳ ರಕ್ಷಣೆ ಅನ್ನುವಂಥದ್ದು, ಧರ್ಮ ರಕ್ಷಣೆಗೋಸ್ಕರ ನಿಸ್ವಾರ್ಥವಾಗಿ ಕೆಲಸ ಮಾಡ್ಲಿಕ್ಕೆ ಹೊರಟಿದಾರೋ ಅವರ ಮನೆ ಮೇಲೆ ಸವಾರಿ ಮಾಡ್ತಾರೆ ರಾತ್ರಿ ಹೊತ್ತು. ಹೆಣ್ಮಕ್ಕಳೆಲ್ಲ ಇರ್ತಾರೆ, ಅವರಿಗೆ ಎಚ್ಚರಿಕೆ ಕೊಡ್ತಾರೆ, ಅವರನ್ನು ತಾಕೀತು ಮಾಡುತ್ತಾರೆ. ಯಾಕೆ ಇದಿಷ್ಟೂನು ಮೊನ್ನೆ ನಡೀತಲ್ವಾ 144 ಸೆಕ್ಷನ್ ಇರತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿರತಕ್ಕಂತ ಮುಸಲ್ಮಾನರು ಒಟ್ಟಾಗಿ ಏನು ತೋರಿಸಿದ್ರು ಅದಕ್ಕೆ ಪ್ರತಿಫಲವನ್ನು ಇವಾಗ ರಾಜ್ಯ ಸರ್ಕಾರ ಅವರ ಒಂದು ಓಲೈಕೆ ನಡೆಸಬೇಕಲ್ಲ, ಅದಕ್ಕೋಸ್ಕರ ಈ ಪ್ರಕರಣಗಳನ್ನು ದಾಖಲೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲ್ಗಡೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅಷ್ಟೇ ಅಲ್ಲ, 15 ಜನರ ಮೇಲೆ FIR ದಾಖಲೆ ಮಾಡಿದ್ದಾರೆ. ಅದಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಿದ್ದು ಹೋಗುವಂಥದ್ದು. ಯಾವುದೇ ಅಲ್ಲಿ ಬಚ್ಪೆ ಚಲೋ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನ ಬಾಹಿರವಾಗಿರತಕ್ಕಂತಹ ಭಾಷಣಗಳು ನಡೀಲೇ ಇಲ್ಲ. ನಾನು ಕೂಡ ಅದರಲ್ಲಿ ಹೋಗಿದ್ದೆ, ನಾನು ಕೂಡ ನೋಟ್ ಔಟ್ ಮಾಡ್ತಿದ್ದೆ. ಈ ಕಾಂಗ್ರೆಸ್ಸಿಗರು ಯಾವ ಆಧಾರದ ಮೇಲೆ ಏನಾದ್ರು ಇವರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಸರ್ಕಾರ ಅವರದಲ್ವಾ, ಅದಕ್ಕೋಸ್ಕರ ನಾನು ಕೂಡ ಕಾದುಕೊಂಡು ಪಾಯಿಂಟ್ ಔಟ್ ಮಾಡ್ತಿದ್ದೆ. ಯಾವ ಒಂದು ಹೇಳಿಕೆಯೂ ಕೂಡ ಸಂವಿಧಾನ ಬಾಹಿರವಾಗಿರುವಂತದ್ದು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಹಾಳು ಮಾಡುವಂತ ಯಾವ ಒಂದು ಹೇಳಿಕೆಯೂ ಬರಲಿಲ್ಲ ಅಲ್ಲಿ. ಈಗಿರ್ತಕ್ಕಂತ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ನೀವಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನಾಗೇಂದ್ರ ಬಾಬು ಪ್ರಸಾದ್ ಅವರನ್ನು ಕೂಡ ಮಾತನಾಡ್ತಾ ಹೋಗೋಣ. ಸರ್, ಈಗ ಕರಾವಳಿಯಲ್ಲಿ ಆಗಿರುವಂಥ ಘಟನೆಗಳ ವಿಚಾರವಾಗಿ ನಿಮಗೂ ಕೂಡ ಮಾಹಿತಿ ಇದೆ. ಅಲ್ಲಿ 2 ಸಮುದಾಯದ ವ್ಯಕ್ತಿಗಳ ಕೊಲೆ ಆಗಿದೆ. ಮುಸ್ಲಿಂ ಸಮುದಾಯ ಆಗಿರ್ಬೋದು, ಹಿಂದೂ ಸಮುದಾಯ ಆಗಿರ್ಬೋದು, 2 ಸಮುದಾಯದ ವ್ಯಕ್ತಿಗಳ ಕೊಲೆ ಆಗಿದೆ. ಅದರ ಮೇಲೆ ನಡೀತಾ ಇರುವಂಥ ರಾಜಕೀಯಗಳು, ಈಗ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ FIR, ಇನ್ನೊಂದು ಕಡೆಯಲ್ಲಿ ಪುತ್ತಿಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಗಡೀಪಾರು. ಈ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ತಾವು ಇವತ್ತು ತಗೊಂಡಿರ್ತಕ್ಕಂಥ ಶೀರ್ಷಿಕೆ ಕರಾವಳಿ ಕಿಚ್ಚು. ಕರಾವಳಿ ಅಂತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಅದ್ಭುತವಂತ ಪ್ರವಾಸ ತಾಣ. ಖಂಡಿತ ಲಕ್ಷಾಂತರ ಜನ ಅಲ್ಲಿ ಎಲ್ಲ ಜಾತಿ ಧರ್ಮಗಳವರು ಕೂಡ ಪ್ರವಾಸಕ್ಕೆ ಹೋಗ್ತಾರೆ. ಆ ಜನಗಳಲ್ಲಿ ಇರ್ತಕ್ಕಂಥ ಕಲ್ಚರ್, ಅವ್ರ ಒಳ್ಳೆತನ ಇವನ್ನೆಲ್ಲಾನು ನೋಡ್ತಾರೆ. ಕೇವಲ ರಾಜಕಾರಣಕ್ಕೆ ಅನ್ನೋ ಒಂದು ಮಾತು ಬಂದಂಥ ಸಂದರ್ಭದಲ್ಲಿ ಕೆಲವು ಕೋಮುಗಳನ್ನ ಕೆಲವು ಪಕ್ಷಗಳು ಓಲೈಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇರೋದು ಇದು ಇವತ್ತೇನು ಹೊಸದಲ್ಲ, ಹಳೆ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಅತಿ ಸೂಕ್ಷ್ಮ ಪ್ರದೇಶ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಈ ರಾಜ್ಯದ ಗೃಹ ಮಂತ್ರಿಗಳು ಯಾಕೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಇವತ್ತು ಏಕಾಏಕಿ ಯಾಕೆ ಕೆಲವು ಒಂದು ಕೋಮಿನವರು ಇವತ್ತು ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ಎಕ್ದಮ್ ಆಕ್ಷನ್ ತಗೊಳ್ತಾರೆ. ಹಾಗಾದ್ರೆ ಅನೇಕ ಸಂದರ್ಭಗಳಲ್ಲಿ ಗಲಭೆಗಳೆಲ್ಲ ನಡೆದಿತ್ತು. ಯಾಕೆ ನಿಮ್ಮ ಮುನ್ನೆಚ್ಚರಿಕೆ ಏನಾದರೂ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತಾ? ಮುನ್ನೆಚ್ಚರಿಕೆ ಕ್ರಮ ನೀವು ಕೈಗೊಳ್ಳಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ವಾ? ಉದಾಹರಣೆಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ಕಲ್ಲಡ್ಕ ಪ್ರಭಾಕರ್ ಅವ್ರ ಬಗ್ಗೆ ಅವರು ದ್ವೇಷ ಭಾಷಣ ಅಂತಕ್ಕಂಥದ್ದು. ಯಾವ ಕಾರಣಕ್ಕೆ ದ್ವೇಷ ಭಾಷಣ ಮಾತಾಡೋರು ಅನ್ನೋದನ್ನ ಹೇಳಬೇಕಿತ್ತಲ್ಲ ಅವರು. ನೀವು ಮಾಡಿರ್ತಕ್ಕಂಥ ಅವತ್ತು ಏನಲ್ಲಿ ನಮ್ಮ ಇವ್ರದ್ದು ಸುಹಾಸ್ ಶೆಟ್ಟಿ ಆಗಿರ್ಬೋದು, ಅಬ್ದುಲ್ ರೆಹಮಾನ್ ಅವ್ರದ್ದು ಕೊಲೆಗಳಾದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳಲ್ಲಿ ಇರ್ತಕ್ಕಂಥ ಪೊಲೀಸ್ ಅವ್ರಿಗೆ ಮಾಹಿತಿಗಳಿತ್ತು. ಯಾಕೆ ಅವ್ರು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಅಂತಕ್ಕಂಥದ್ದು. ಆಮೇಲೆ ಯಾವ ಒಂದು ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿದ ನಂತರ ಅಲ್ಲಿ ಈ ರೀತಿ ಗಲಭೆಗಳಾಗುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿತ್ತು. ಯಾಕೆ ಇವರು ಮೊದಲೇ ಇದನ್ನ ಪ್ರಿಕಾಷನ್ ತಗೊಳ್ಳಿಲ್ಲ? ಗೃಹ ಮಂತ್ರಿಗಳು ಹೇಳ್ತಾರೆ, ನಾವು ಇವಾಗ ಯಾವುದೇ ಕಾರಣಕ್ಕೂ ಯಾವುದೇ ಕೋಮಿನವರು ಯಾವುದೇ ಧರ್ಮದವರಾಗಿರ್ಬೋದು ತಪ್ಪಿತಸ್ಥರನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ. ಈ ಹತ್ಯೆಗಳಾಗಿ ಜನಗಳು ಬೀದಿಗೆ ಬಂದು ನಾವು ರಾಜೀನಾಮೆಗಳು ಮಾಡ್ತೀವಿ ಎಲ್ಲ ಅನ್ನೋಕ್ಕಿಂತ ಮೊದಲು ಸಾಕಷ್ಟು ಅವಕಾಶಗಳಿತ್ತು. 2 ವರ್ಷಗಳ ಕಾಲ ನಡೀತಾನೆ ಇದೆ ಅವತ್ತಿಂದ ಇವತ್ತಿನ ತನಕ. ಒಂದು ಸರ್ಕಾರ ಬಂದಾಗ ಒಂದು ಕೋಮಿನವ್ರಿಗೆ, ಮತ್ತೊಂದು ಸರ್ಕಾರ ಬಂದಾಗ ಇನ್ನೊಂದು ಕೋಮಿನವ್ರು, ಇಲ್ಲಿ 10 ಜನಗಳ ಹತ್ಯೆ ಆಗ್ತಾ ಹೋಗ್ತಾ ಇದ್ರೆ ಇವತ್ತು ಅನೇಕ ಕಂಪನಿಗಳು ನಮ್ಮ ರಾಜ್ಯಕ್ಕೆ ಬರುವಂತ ಸಂದರ್ಭದಲ್ಲಿ ಕೆಲವು
ಬಂಡವಾಳಶಾಹಿಗಳು ಇವತ್ತು ರಾಜ್ಯದೊಳಗೆ ಬರೋದಕ್ಕೆ ಎದುರ್ತಾರೆ. ಇವನ್ನೆಲ್ಲ ನೋಡಿದ್ರೆ ನ್ಯಾಷನಲ್ ಲೆವೆಲಲ್ಲಿ ಕರ್ನಾಟಕದ ನ್ಯೂಸ್ ಹೋಗುತ್ತೆ, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ನ್ಯೂಸ್ಗಳು ಹೋಗ್ತಾ ಇರುತ್ತೆ. ಇವತ್ತು ಇದ್ರ ಪರಿಸ್ಥಿತಿ ಏನು ಅನ್ನೋದಂತಕ್ಕಂಥದ್ದು ಒಂದಾದರೆ, ಮತ್ತೆ ನಮ್ಮ ಯಾರು ಅರುಣ್ ಕುಮಾರ್ ಅವ್ರನ್ನ ಏನು ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನ ಏನು ಗಡಿಪಾರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಗಡಿಪಾರು ಅಂತಕ್ಕಂಥದ್ದು, ಗಡಿಪಾರು ಒಂದು ವ್ಯಕ್ತಿನ ಗಡಿಪಾರು ನೋಟಿಸ್ ಕೊಟ್ಟು ಗಡಿಪಾರು ಮಾಡ್ತೀವಿ ಅಂತಕ್ಕಂಥ ಕೆಲಸ ಆಗೋ ತನಕ ಕೂಡ ಇವರು ಸುಮ್ಮನೆ ಇದ್ರು. ಹಾಗಾದ್ರೆ ಗಡಿಪಾರು ಆಗುವಂಥ ವಿಚಾರ ಏನು ಮಾಡಿದ್ದಾರೆ ಅಂತಕ್ಕಂಥ ಜನಗಳ ಮುಂದೆ ಹೇಳ್ಬೇಕಿತ್ತಲ್ಲ ಜನಗಳಿಗೆ, ಈ ರೀತಿ ಮಾಡಿದ್ದಾರೆ, ಗಡಿಪಾರು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ. ಮತ್ತೊಂದು ದುರಂತ ಅಂತಂದ್ರೆ, ನಮ್ಮ ಕೆಲವು ಮುಖಂಡರುಗಳನ್ನ ಅಜ್ಞಾತ ಸ್ಥಳಗಳಿಗೆ ಏಕಾಏಕಿ ಮಧ್ಯರಾತ್ರಿ ಹೊತ್ತಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಯಾರೇ ಆಗಿರ್ಬೋದು, ಅಂಥದ್ದೇನಿದೆ ಸಾರ್ವಜನಿಕವಾಗಿ ಕರೀಲಿ ಅವ್ರನ್ನೆಲ್ಲ. ಮತ್ತು ಈ ನಮ್ಮ VHP ಮುಖಂಡರಾಗಿರ್ತಕ್ಕಂಥ ಪೂವಪ್ಪ ಅವರ ವಿಚಾರಣೆ, ಸುಮಾರು ಅವರಿಗೆ 80 ವರ್ಷಗಳ ವಯಸ್ಸಾಗಿದೆ. ಅಂಥವ್ರನ್ನ ಮಧ್ಯರಾತ್ರಿ ಹೊತ್ತಲ್ಲೆಲ್ಲ ಕರೆದುಬಿಟ್ಟು ವಿಚಾರಣೆಗೆ ಇವತ್ತು ಮಾಡೋದಕ್ಕೆ ಇವರು ಹೊರಟಿದ್ದಾರೆ. ಇವರ ಉದ್ದೇಶ ಏನು ಅಂತಕ್ಕಂಥದ್ದು, ಒಂದು ಕಡೆ ಅವರ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತನ್ನು ಮಾತಾಡ್ತಾರೆ, ನಮ್ಮ ಪಾಕಿಸ್ತಾನ ಅಂತಕ್ಕಂಥ ಮಾತನ್ನ ಅವರು ಸಂಬೋಧನೆ ಮಾಡ್ತಾರೆ. ರಾಜ್ಯದಲ್ಲಿ ಚುಟ್ಪುಟ್ ಯುದ್ಧ ಅಂತಾರೆ. ರಾಜ್ಯದಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಪದೇ ಪದೇ ಒಂದು ಕೋಮಿನವ್ರನ್ನ ಓಲೈಕೆ ಮಾಡ್ತಕ್ಕಂಥದ್ದು, ಅವರ ಒಂದು ವೇಷಧಾರಣೆ, ಅವರುಗಳ ಬಗ್ಗೆ ಓಲೈಕೆ ತೋರಿಸ್ತಕ್ಕಂಥದ್ದು, ಅವರಿಗೆ ಬಡ್ಜೆಟ್ಗಳಲ್ಲಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು, DCM ಅವರೆಲ್ಲ ನಮ್ಮ ಬ್ರದರ್ಸ್ ಅಂತಕ್ಕಂಥದ್ದು. ಇವತ್ತು ಕೊನೆಗೆ ನಮ್ಮ ಗೃಹ ಸಚಿವರು ಕೂಡ ಎಲ್ಲ ನಮ್ಮವರೇ ಅಂತಕ್ಕಂಥ ಮಾತನ್ನು ಇವರು ಹೇಳೋ ರೀತಿಲಿ ವರ್ತನೆ ಮಾಡ್ತಿದ್ದಾರೆ. ಅಂತಂದ್ರೆ ಎಲ್ಲೋ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಇವ್ರನ್ನ ಓಲೈಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತಾದ್ರೂ ಅಲ್ಲಿರ್ತಕ್ಕಂಥ ಜನ ತಿಳ್ಕೋಬೇಕಾಗಿತ್ತು. ಇಲ್ಲ ಅಂತಂದ್ರೆ ಎಲ್ಲಾ ಕೋಮಿನವ್ರನ್ನ ಇವತ್ತು ಕರೆದ್ರು ಕೂಡ ಎಲ್ಲಾ ಕೋಮಿನವ್ರು ಬರ್ತಾರೆ. ಯಾಕೆ ಇವತ್ತಿನವರೆಗೂ ಕೂಡ ಬಹಿರಂಗವಾಗಿ ಅಲ್ಲಿರ್ತಕ್ಕಂಥ ಮುಖಂಡರುಗಳು ಎಲ್ಲಾ ಕೋಮಿನವ್ರನ್ನಾಗಿರ್ಬೋದು ಅಥವಾ ಎಲ್ಲ ಜಾತಿ ಧರ್ಮದವ್ರನ್ನ ಕರ್ಕೊಂಬಂದಲ್ಲಿ ಒಂದು ವೇದಿಕೆಯಲ್ಲಿ ಕೂರಿಸಿ ಯಾಕೆ ಇವತ್ತು ಮಾತಾಡಬಾರ್ದಾಗಿತ್ತು? ಹಾಗಾದ್ರೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಅಲ್ಲಿ ಇರ್ತಕ್ಕಂಥ ಜನಗಳ ಮಧ್ಯದಲ್ಲಿ ದೇಶದ ರಾಜಕಾರಣ ಅನ್ನೋ ಬೀಜವನ್ನು ಬಿತ್ತು ರಾಜಕೀಯದ ಲಾಭ ಪಡ್ಕೋಬೇಕು ಅಂತಕ್ಕಂಥದಕ್ಕೆ ಸ್ಪಷ್ಟವಾಗಿ ಇವರೆಲ್ಲ ಓಡಾಟ ನಡೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲ ನೋಡಿದ್ರೆ ಒಂದು ರೀತಿ ಒಂದು ಕೋಮಿನ ನಾಯಕರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಮತ್ತೆ ಕಾಂಗ್ರೆಸ್ ನಾಯಕರು ಯಾವಾಗಲೂ ಕೂಡ ಹೇಳೋದೊಂದು ಮಾಡೋದೊಂದು, ಯಾವ ದ್ವಂದ್ವ ನಿಲುವನ್ನು ತಾವು ಪದೇ ಪದೇ ನಾವು ನೋಡ್ತಾ ಇರ್ತೀವಿ ರಾಜ್ಯದಲ್ಲಿ. ನಾವು ಎಲ್ಲ ಕೂಡ ಪ್ರಮಾಣ ವಚನೆ ಮಾಡೋದಿನ ಏನಂತ ಹೇಳಿದ್ರು ಇವರು, ಎಲ್ಲ ಜಾತಿ ಧರ್ಮಗಳನ್ನ ಸಂವಾದ ನೋಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಇವತ್ತಾಗಾದ್ರೆ ಅದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ಇವತ್ತು ಗೃಹ ಮಂತ್ರಿಗಳು ಹೇಳ್ಬೇಕಾಗುತ್ತೆ. ಅವ್ರು ಹೇಳ್ತಾರೆ ಒಂದು ಕೆಲವು ಸಂದರ್ಭದಲ್ಲಿ ಎಲ್ಲೂ ಏನೂ ಆಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರಿಗೆ ನನಗೆ ಮಾಹಿತಿನೇ ಎಲ್ಲ ತಿಳ್ಕೊಂಡು ಹೇಳ್ತೀನಿ ಅಂತಕ್ಕಂಥ ಮಾತು ಹೇಳ್ತಾರೆ. ಗೃಹ ಸಚಿವರುಗಳಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನ ನಾವು ಕೇಳಬೇಕಾಗುತ್ತೆ. ಆಮೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ಹದಗೆಟ್ಟಿದೆ ಅಂತಕ್ಕಂಥದ್ದನ್ನು ಸರಿಪಡಿಸಬೇಕು ಅಂತಾರೆ. ಪದೇ ಪದೇ ನೀವು ಸರಿಪಡಿಸಬೇಕು ಅಂತಂದ್ರೆ ಎಲ್ಲ ಧರ್ಮದವರು ಇವತ್ತಿನವರೆಗೂ ಅಲ್ಲಿ ಇದ್ದಾರಲ್ಲ, ಯಾಕೆ ನೀವು ಮತ್ತೆ ನಾಯಕರುಗಳ ಜೊತೆ ಒಂದು ಹಿರಿಯ ನಾಯಕರ ಮಟ್ಟದಲ್ಲಿ ಯಾಕೆ ನೀವು ಇವತ್ತಿನವರೆಗೂ ಕೂರಿಸಿ ಮಾತಾಡ್ಲಿಲ್ಲ? ಹಾಗಾದ್ರೆ ನಿಮಗೆ ಆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಏನಾದರೂ ಒಂದು ಪ್ರಚೋದನಕಾರಿ ಅಂತದನ್ನು ಒಂದವ್ರು ಮಾಡಬೇಕು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಯಾರು ಇದನ್ನ ಇಂಥ ಒಂದು ಪ್ರಚೋದನಕಾರಿ ಕೆಲಸಗಳಾಗ್ತಾ ಇದೆ, ಈ ಕೃತ್ಯಗಳಲ್ಲಿ ಭಾಗವಾಗಿರ್ತಕ್ಕಂಥವ್ರೆಲ್ಲೂ ಕೂಡ ಎಲ್ಲರೂ ಕೂಡ ಒಂದು ಈ ಕೋಮು ಸಂಪರ್ಕಗಳಿರ್ತಕ್ಕಂಥ ಒಂದು ಜನ ಇದ್ದಾರೆ ಅಂತಕ್ಕಂಥ ಇವ್ರಿಗೆ ಗೊತ್ತಿದ್ರು ಹಾಗಾದ್ರೆ ಯಾಕೆ ಮತ್ತೆ ಇವತ್ತಿನವರೆಗೂ ಅವ್ರನ್ನ ಯಾರನ್ನು ಬಂಧಿಸಿಲ್ಲ? ಇವತ್ತೇ ಕೇವಲ ಒಂದು ಕೋಮಿನವರು ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ರು ಅನ್ನೋ ಒಂದು ವಿಷಯಕ್ಕೆ ಇವ್ರು ಹೇಳ್ತಾರೆ ಬಹಿರಂಗವಾಗಿ, ಇಲ್ಲ ಆಕ್ಷನ್ ತಗೋತೀವಿ ಏಕಾಏಕಿ ಅಂತ ಹೇಳಿ. ಹಾಗಾದ್ರೆ ಇದೆ ಹಿಂದೂಗಳೆಲ್ಲ ಅವತ್ತು ಸತ್ತಾಗ ಯಾಕೆ ಈ ಆಕ್ಷನ್ ತಗೊಳ್ಳಿಲ್ಲ ಇವರು? ಹಾಗಾದ್ರೆ ಎಲ್ಲ ಒಂದು ರೀತಿ ಒಂದು ಸಮಾಜವನ್ನ ಇವರೆಲ್ಲ ಕೂಡ ಓಲೈಕೆ ಮಾಡ್ತಕ್ಕಂಥದ್ದು ತಪ್ಪಿದು. ಸಮಾಜದಲ್ಲಿ ಎಲ್ಲರೂ ಒಂದೇನೆ. ಇವತ್ತು ಹೇಳ್ತಿದ್ದಾರೆ ಮಾನ್ಯ ಗೃಹ ಸಚಿವರು, ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಒಂದೇನೆ, ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕಾನೂನು ಕ್ರಮ ತಗೋತೀವಿ ಅಂತ. 2 ವರ್ಷ ಬೇಕಾಗಿತ್ತ ಸ್ವಾಮಿ? ಕೇವಲ ನಿಮ್ಮ ರಾಜಕೀಯದ ಪ್ರಯೋಜನಕ್ಕಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ಇದರಲ್ಲಿ ಒಂದು ಜನಗಳ ಹಿತಾಸಕ್ತಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವೆಲ್ ಸರ್ ಅರುಣ್ ಜಿ ಶೆಟ್ಟಿ ಅವರೇ, ಗಮನಿಸ್ತಾ ಇದ್ರಿ ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಪ್ರಸ್ತಾಪ ಆಗ್ತಾ ಇತ್ತು. ಇನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆಗಿರೋದು ಹಿಂದೂ ಪರ ಸಂಘಟನೆಯ ಮುಖಂಡರ ಮೇಲೆ ರಾತ್ರಿ ಪೊಲೀಸರು ಅವ್ರ ಮನೆಗೆ ಮಾತ್ರ ಬಂದಿದ್ದಾರೆ. ಯಾಕೆ ಮುಸ್ಲಿಂ ಸಮುದಾಯದ ಮುಖಂಡರ ಮನೆಗೆ ರಾತ್ರಿ ವೇಳೆ ಹೋಗ್ಲಿಲ್ಲ, ಯಾಕೆ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ, ಈ ವಿಚಾರವಾಗಿ ಏನ್ ಹೇಳ್ತೀರಾ? ರಾತ್ರಿ ವೇಳೆ ಹೋಗ್ಲಿಲ್ಲ ಅಂತ ಯಾರೇ ಹೇಳಿದ್ರು ಸ್ವಾಮಿ? ಇಲ್ಲಿ ಬೇರೆ ಕಡೆ ದೇಶದ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದರ ಕೊಂಡಿ ನಮ್ಮ ಮಂಗಳೂರಿನ ಒಳ್ಳೆ ನಕ್ಷತ್ರದ ಎಲ್ಲೋ ಒಂದು ಕಡೆ ಇತ್ತು.
ಆವಾಗ ಬೆಳಿಗ್ಗೆ ಹೋಗಿ ಅವರನ್ನು ತನಿಖೆ ಕರೆದುಕೊಂಡು ಬರ್ಬೇಕು ಅನ್ನತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಪೊಲೀಸರಿಗೆ ಬೆಳಿಗ್ಗೆ ಹೋಗ್ಲಿಕ್ಕೆ ಧೈರ್ಯನೇ ಬರ್ಲಿಲ್ಲ ಅಲ್ಲಿ ಆ ಕ್ಷೇತ್ರಕ್ಕೆ. ರಾತ್ರಿ ಬೆಳಿಗ್ಗಿನ ಜಾವ 4 ಗಂಟೆಗೆ ಹೋಗ್ಬೇಕಾಯ್ತು. ಎಂಥ ಪರಿಸ್ಥಿತಿ ಸ್ವಾಮಿ. ಎಷ್ಟರ ತನಕ ಅಂತ ಹೇಳಿದ್ರೆ ಈ ಎಷ್ಟು ಯುವಕರ ತಲೆ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಮುಖಂಡರ ಇರಬಹುದು, ಮತ್ತೆ ಈ ರಾಜಕೀಯ ಪುಢಾರಿಗಳು ಯಾರು ಹಂಗಂತಂದ್ರೆ ಅಲ್ಲಿ ಪೊಲೀಸರೇ ಹೆದರ್ಕೊಂಡಿದ್ದಾರೆ ತನಕ ತುಷ್ಟಿ. ಅರೆ ಪೊಲೀಸರು ಖಂಡಿತವಾಗಿ ಹೆದರ್ಕೊಂಡಿದ್ದಾರ್ರಿ. ಮತ್ತೆ ರಾಜ್ಯದಲ್ಲಿ ಇರುವಂತದ್ದು ಅವರೇ ಹೇಳುವಂತ ಹಾಗೆ ಮುಸ್ಲಿಂ ಪರ ಸರ್ಕಾರ, ಮುಸ್ಲಿಂ ಪರ ಸರ್ಕಾರ ಇದ್ರೆ ಬಡತನ ನಿರ್ಮೂಲನ ಆಗ್ಬೇಕು, ಶಿಕ್ಷಣ ಕೊಡ್ಬೇಕು, ಇದು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರುವಂತದ್ದು ಇಲ್ಲಿ ಪ್ರಕ್ಷುಬ್ಧತೆ ಬೆಳಿಬೇಕು. ಇಲ್ಲಿ ಪ್ರಕ್ಷುಬ್ಧತೆ ಬೆಳೆಯುವುದರ ಮುಖಾಂತರ ಆತಂಕ ಸೃಷ್ಟಿ ಆಗ್ಬೇಕು. ಇಲ್ಲೆಲ್ಲ ಇರುವಂತದ್ದು ಬಿಜೆಪಿ MLA-ಗಳೇ, ಬಿಜೆಪಿಯ ಒಂದು ಶಕ್ತಿಯೇ ಇಲ್ಲಿ ಇರುವಂತದ್ದು. ಅದನ್ನು ಈ ಮುಖಾಂತರ ಪ್ರಕ್ಷುಬ್ಧಗೊಳಿಸುವ ಮುಖಾಂತರ ನಾವು ಅಲ್ಲಿ ಓಟುಗಳನ್ನು ಗಿಟ್ಟಿಸಿಕೊಳ್ಬೇಕು ಮತ್ತು ಒಂದು ಮತ ಬ್ಯಾಂಕ್ ಅನ್ನು ನಾವು ಸೃಷ್ಟಿಸಿಕೊಳ್ಬೇಕು ಮತ್ತೆ ಅದನ್ನು ಬಲಯುತ ಮಾಡಬೇಕು ಅನ್ನತಕ್ಕಂಥ ಹುಚ್ಚುತನದ ಪರಮಾವಧಿಗೆ ಸಿಕ್ಕಿ ಹಾಕೊಂಡಿದೆ ಈ ಕಾಂಗ್ರೆಸ್ ಸರ್ಕಾರ. ಮತ್ತೊಂದು ವಿಷಯ ಹೇಳ್ತೀನಿ, ಇವರ ಐವನ್ ಡಿಸೋಜಾ ಯಾರು MLC ಇದ್ದಾರೆ, ನಮ್ಮ ಮಂಗಳೂರು ನಗರದ ಸಿಟಿಯ ರಸ್ತೆಯ ಬದಿಯಲ್ಲಿ ನಿಂತುಕೊಂಡು ಭಾಷಣ ಮಾಡಿಕೊಂಡು ಬಾಂಗ್ಲಾದ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಥ್ರೆಟ್ ಕೊಟ್ರಲ್ಲ ಅಂತ ಹೇಳಿದ್ರೆ, ಅನಾಗರಿಕವಾಗಿ ಮನೆಗಳಿಗೆ ನುಗ್ಗಿ ಹೊಡೆಯೋದು, ಮುಖಂಡರ ನುಗ್ಗಿ ಹೊಡೆಯುವಂತ ಥ್ರೆಟ್ ಕೊಟ್ರಲ್ಲ, ಅವರು ಭಾಷಣ ಮಾಡಿದ ಕ್ಷಣಾರ್ಧದಲ್ಲೇ ಪ್ರಕ್ಷುಬ್ಧ ಪರಿಸ್ಥಿತಿ ಆಯ್ತು. ಅಲ್ಲಲ್ಲಿ ಬೆಂಕಿ ಹಚ್ಚಿದ್ರು, ಟೈರ್ಗೆ ಬೆಂಕಿ ಹಚ್ಚಿದ್ರು, ಬಸ್ಗಳಿಗೆ ಕಲ್ಲು ತೂರಾಟ ಆಯ್ತು, ಒಂದು ಮುಸ್ಲಿಂ ಮಹಿಳೆ ತಲೆ ಹೊಡಿತು. ನಾವ್ ಹೇಳಿದ್ವಿ ಪ್ರಕರಣ ದಾಖಲಾಗಬೇಕು, ಐವನ್ ಡಿಸೋಜಾ ಅವರ ಮೇಲ್ಗಡೆ ದೂರು ದಾಖಲಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ. ಪೊಲೀಸರು ಚೂ ಅನ್ಲಿಲ್ಲ ಇನ್ನುವರೆಗೂ. ನಾವು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಯುವಕರು ಪೊಲೀಸರ ಹತ್ರ ಗೋಗರೆದುಕೊಂಡ್ವಿ. ಇಲ್ಲಿಯ ಕಮಿಷನರ್ ಇರ್ಬೋದು, ಎಲ್ಲರ ಹತ್ರನು ಕಾನೂನು ಪ್ರಕಾರ ನಡೆದುಕೊಳ್ಳಿ, ನಿಮ್ ರಾಜಕೀಯ ಪಕ್ಕಕ್ಕಿಡಿ, ಇವತ್ತು ಅವರಿದ್ದಾರೆ, ನಾಳೆ ನಾವು ಮಾಡ್ತೀವಿ ಅಂತ ಗೋಗರೆದುಕೊಂಡ್ವಿ. ಆವಾಗ ಅವ್ರು ಹೇಳಿದ್ರು, ಇದಕ್ಕೆ ಕಾನೂನು ಪಂಡಿತರ ತಜ್ಞರ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳುವುದಕ್ಕೆ ಆ ಫೈಲ್ ಅನ್ನು ಮೂವ್ ಮಾಡಿದೀವಿ ಅಂತ. ಈಗಾಗಲೇ ಅದಕ್ಕೆ 6-8 ತಿಂಗಳುಗಳು ಕಳೀತು, ಏನು ಆಗಲಿಲ್ಲ. ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಉಂಟು ಮಾಡಿದಂತಹ ಐವನ್ ಡಿಸೋಜರ ಬಂಧನವೂ ಆಗ್ಲಿಲ್ಲ. ಅದರ ಮೇಲ್ಗಡೆ ಈ ಕಾಂಗ್ರೆಸ್ ಗುಂಡಗಳು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯನ್ನು ಮುತ್ತಿಗೆ ಹಾಕಿ ಅದಕ್ಕೆ ನುಗ್ಗುವ ಕಾರ್ಯಕ್ರಮವನ್ನು ನಡೆಸಿದ್ರು. ಅದನ್ನ ನಾವು ಬಲವಾಗಿ ವಿರೋಧ ಮಾಡಿದ್ವಿ, ಮತ್ತೆ ಬಲ ಮುದಿರ್ಕೊಂಡು ಹೋದ್ರು, ಅದು ಬೇರೆ ವಿಚಾರ. ಆದರೆ ಈ ಪಕ್ಷಪಾತಿ ಎದುರಿಗೆ ನಿಮಗೆ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿದಂತ ವ್ಯಕ್ತಿ ನಿಮ್ಮಲ್ಲಿದ್ದಾನೆ, ಅವರನ್ನು ಪಕ್ಕದಲ್ಲಿ ಕುಳಿಸಿಕೊಂಡುಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತೀರಿ, ನೀವು ಬಂಧನ ಮಾಡೋದಕ್ಕಾಗೋದಿಲ್ಲ. ಇದೇ ನೀವು ಮಾಡ್ತಾ ಇರತಕ್ಕಂತ ರಾಜಕೀಯ. ಇವತ್ತು ರಾಜಕೀಯಕ್ಕೋಸ್ಕರ 80ರ ಹರೆಯದಲ್ಲಿರತಕ್ಕಂತ ಡಾಕ್ಟರ್ ಕಲ್ಲಡ್ಗ ಪ್ರಭಾಕರ್ ಭಟ್ ಅವರ ಮೇಲ್ಗಡೆ ನೀವು FIR ಮಾಡಿಸ್ತೀರಿ, ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತೀರಿ. ಈ ರೀತಿಯಾಗಿ ಮೊನ್ನೆ ಬಜ್ಪೆ ಚಲೋ ಶ್ರೀಕಾಂತ್ ಶೆಟ್ಟಿ ಅವರ ಭಾಷಣದ ಬಗ್ಗೆ ಮಾತಾಡ್ತಾರೆ, ಕೇಳ್ಪಟ್ಟಿದ್ದೆ. ಯಾವ ಶಬ್ದಗಳನ್ನು ಶ್ರೀಕಾಂತ್ ಶೆಟ್ಟಿ ಅವರು ಉಚ್ಚಾರಣೆ ಮಾಡಿದ್ರು ಅದರಲ್ಲಿ ಅಸಂವಿಧಾನಕವಾಗಿರುವಂತದ್ದು ಯಾವ್ದಿತ್ತು? 2 ಶಬ್ದಗಳನ್ನು ಪಿಕ್ ಮಾಡ್ತಾರೆ, ಮತ್ತೆ ಅದರ ಮೊದಲನೇದು ಮತ್ತೆ ಅದರ ನಂತರ ಭಾಗದಲ್ಲಿ ಕಟ್ ಮಾಡಿಕೊಂಡು ಪ್ರಸಾರ ಮಾಡ್ತಾರೆ, ಅದನ್ನೇ ಜಾಲತಾಣಗಳು ಹಂಚ್ತಾರೆ. ಈ ರೀತಿಯಾಗಿ ಮಾರ್ಫಿಂಗ್ ವಿಡಿಯೋಗಳನ್ನು ಮಾಡಿಕೊಂಡು ಪ್ರಕ್ಷುಬ್ಧ ಮಾಡಿರ್ತಕ್ಕಂಥವರ ಬಂಧನ ಆಗ್ಲಿಲ್ಲ. ಇನ್ನು ಈ ಭರತ್ ಕುಂಡೇಲು ಮತ್ತೆ ಸುಭಾಷ್ ಶೆಟ್ಟಿ ಅವರ ಫೋಟೋ ಹಾಕೊಂಡು ರೌರವವಾಗಿ ಅನಾಯಾಸವಾಗಿ ಇನ್ಸ್ಟಾಗ್ರಾಮ್ಗಳಲ್ಲಿ ಜಾಲತಾಣಗಳಲ್ಲಿ ನೋಡ್ರಿ, ಪೊಲೀಸ್ ಇದೇ ನೆಕ್ಸ್ಟ್ ಟಾರ್ಗೆಟ್, ಇವನನ್ನು ಹೊಡಿತೆ. ಪೊಲೀಸರಿಗೆ ಕೂಡ ನಾಚಿಕೆ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಈ ಸರ್ಕಾರದ ಕೈಗೊಂಬೆ ಹಾಕಿ ಕುಲ್ಕೊಂಡಿದೆ. ಇಂಥ ಪರಿಸ್ಥಿತಿ ಈ ಕಾಂಗ್ರೆಸ್ಸಿಗರು ಹುಟ್ಟಾಕಿದ್ದಾರೆ. ಅದರ ಮೇಲ್ಗಡೆ ರಾಜಕೀಯ ಶಾಂತಿ ಬರ್ಬೇಕಂತೆ ಇಲ್ಲಿ. ವೆಲ್ ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಾಗೇಂದ್ರ ಬಾಬು ಪ್ರಸಾದ್ ಸರ್, ಗಮನಿಸ್ತಾ ಇದ್ರಿ ಒಂದಷ್ಟು ವಿಚಾರಗಳನ್ನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿಗಳು ಆಗ್ತಾ ಇದ್ರು, ಸಂಘರ್ಷದ ಮೇಲೆ ಸಂಘರ್ಷ ಆಗ್ತಾ ಇದ್ರು, ಕೊಲೆಗಳ ಮೇಲೆ ಕೊಲೆ ಆಗ್ತಾ ಇದ್ರು.
ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ, ಗೃಹ ಸಚಿವರ ಹೇಳಿಕೆ ಬಗ್ಗೆ ನೀವು ಆಗಲೇ ಹೇಳ್ತಾ ಇದ್ರಿ. ಇನ್ನೊಂದು ಕಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹೋಗುವಂಥ ಮನಸ್ಸೇ ಮಾಡಲಿಲ್ಲ. ಮೊನ್ನೆ ತಾನೇ ಭೇಟಿ ಕೊಟ್ಟರು. ಒತ್ತಡಗಳ ಮೇಲೆ ಒತ್ತಡ ಹಾಕಿ ಅವರದ್ದೇ ಪಕ್ಷದ ನಾಯಕರು ಹೇಳಿದ ಮೇಲೆ ಎಸ್ ಅದಾದ ಮೇಲೆ ಹೋಗಿ ಭೇಟಿ ಕೊಡ್ತಾರೆ, ಅಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಇವರ ಆಡಳಿತ ಏನ್ ಮಾಡ್ತಾ ಇದ್ದಾರೆ ಸರ್ ಹಾಗಾದ್ರೆ ಇವರೆಲ್ಲ? ನೀವು ಹೇಳಿರ್ತಕ್ಕಂಥ ಒಂದು ವಿಷಯ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ, ಉಸ್ತುವಾರಿ ಸಚಿವರು ಅಲ್ಲಿ ಹೋಗೋದಿಲ್ಲ. ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಅಂತಕ್ಕಂಥ. ಉಸ್ತುವಾರಿ ಸಚಿವರನ್ನ ಮುಖ್ಯಮಂತ್ರಿಗಳು ಹೇಳೋ ತನಕ ಕೂಡ ಅಲ್ಲಿ ಹೋಗೋದಿಲ್ಲ ಅಂತಂದ್ರೆ ಇವ್ರ ಜವಾಬ್ದಾರಿಗಳು ಹೇಗಿದೆ ಅಂತಕ್ಕಂಥದ್ದು ಒಂದಾದ್ರೆ, ಎರಡನೇದು ಉಸ್ತುವಾರಿ ಸಚಿವರು ಆಲೇ ಮನೆ ಮಿತ್ರರು ಹೇಳ್ತಾ ಇದ್ರು ಒಂದು ಮಾತನ್ನ. ಉಸ್ತುವಾರಿ ಸಚಿವರುಗಳು ಒಂದ್ ಕಡೆ ಕೂತಿದ್ದಾರೆ, ಪಕ್ಕದಲ್ಲಿ ಸನ್ಮಾನ್ಯ ಐವಾನ್ ಡಿಸೋಜಾ ಸಾಹೇಬರು ಕೂತಿದ್ದಾರೆ, ಹಿರಿಯ ಮುಖಂಡರಾಗಿದ್ದಾರೆ ಆ ಭಾಗದಲ್ಲಿ. ಅವ್ರು ಕೆಲವು ಸಂದರ್ಭದಲ್ಲಿ ಅವ್ರ ಭಾಷಣಗಳಲ್ಲಿ ನಾವು ಕೇಳಿದ್ದೀವಿ ಅವ್ರು ಯಾವ ಸಂದರ್ಭದಲ್ಲಿ ಏನೇನು ಮಾತಾಡ್ತಾರೆ ಅಂತ ಹೇಳಿ. ಅಲ್ಲಿರ್ತಕ್ಕಂಥ ಒಂದು ಯಾವ ಇಂಥ ವಿಷಯಗಳು ಇನ್ವಾಲ್ವ್ ಆಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಹಿಂದ್ಗಡೆ ನಿಂತ್ಕೊಂಡು ಹೇಳ್ತಾರೆ, ಇದನ್ನು ನೀವು ಹಿಂದೂಗಳನ್ನ ಕೆಲವು ಜನ ಅರೆಸ್ಟ್ ಮಾಡಿ ಅಂತ ಹೇಳಿ ಅವ್ರನ್ನೆಲ್ಲ ಕೈ ಹಿಡಿದು ತಲೆ ಹಿಡ್ಕೊಂಡು ಅವ್ರನ್ನ ಓಲೈಸಿ ಇರು ಮಾತಾಡ್ತೀವಿ ಅಂತ ಹೇಳಿ ಒಂದು ಪಬ್ಲಿಕ್ ಪ್ರೆಸ್ ಮೀಟ್ ಅಲ್ಲಿ ಈ ರೀತಿ ಇವರು ಇಷ್ಟರ ಮಟ್ಟಿಗೆ ಮೇಲಿಗೆ ಬಂದಿದ್ದಾರೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಲ್ಲಿ ಏನಾದ್ರೂ ಮಾತಾಡೋದಕ್ಕಿದೆಯಾ ಅನ್ನೋದು ಒಂದಾದ್ರೆ, ಎರಡನೇದು ಅಲ್ಲಿ ಇರ್ತಕ್ಕಂಥ ಮಕ್ಕಳ ಭವಿಷ್ಯ ದಯಮಾಡಿ ಸ್ವಲ್ಪ ತಾವು ಲಾಂಗ್ ಟರ್ಮ್ ಒಂದು ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಅಲ್ಲಿ ಇರ್ತಕ್ಕಂಥ ನ್ಯೂ ಯಂಗ್ ಜನರೇಷನ್ ಸಾಕಷ್ಟು ಜನ ಇದ್ದಾರೆ, ಒಳ್ಳೆ ವಿದ್ಯಾವಂತರಿದ್ದಾರೆ, ಅವರೆಲ್ಲ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡ್ತಕ್ಕಂಥವ್ರು. ಅವ್ರ ಭವಿಷ್ಯ ಏನಾಗಬೇಕು, ಮತ್ತೆ ಸಾರ್ವಜನಿಕರಿಗೆ ಯಾವತ್ತಲ್ಲಿ ಎಲ್ಲಿ ಕೊಲೆಗಳು ನಡೆಯುತ್ತೋ ಅಂತಕ್ಕಂಥ ಭಯದ ಭೀತಿ. ಟೂರಿಸ್ಟ್ಗಳು ಹೋಗಿರ್ತಾರೆ ಅನ್ಎಕ್ಸ್ಪೆಕ್ಟೆಡ್, ಇವಾಗ ಇದು ಕಾಶ್ಮೀರಲ್ಲಿ ಆಗ್ಲಿಲ್ವಾ ಆ ರೀತಿ ಯಾರಾದ್ರೂ ಹೋದಂತ ಸಂದರ್ಭದಲ್ಲಿ ಅಮಾಯಕರುಗಳಿಗೆ ಏನಾದ್ರೂ ಪೆಟ್ಟಾದ್ರೆ ಯಾರು ಜವಾಬ್ದಾರಿ ವಹಿಸ್ಕೋತಾರೆ? ಹಾಗಾದ್ರೆ ಇಷ್ಟೆಲ್ಲ ನಡೆದ್ರು ಕೂಡ ಟಾಸ್ಕ್ ಫೋರ್ಸ್ ಅನ್ನ ಈಗ ರಚನೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಟಾಸ್ಕ್ ಫೋರ್ಸ್ ರಚನೆ ಮಾಡ್ಬೇಕಾಯ್ತು, ಯಾವತ್ತ ಮಾಡ್ಬೇಕಾಗಿತ್ತು. ಪದೇ ಪದೇ ಭಾಗದಲ್ಲಿ ದಿನನಿತ್ಯ ಕೊಲೆಗಳು ನಡೀತಾ ಇದೆ. ಒಂದು ರೀತಿ ಕರಾವಳಿ ಅಂತಂದ್ರೆ ಕೊಲೆಗಳ ನಾಡು ಅನ್ನೋ ಮಟ್ಟಕ್ಕೆ ಇವತ್ತು ಇವರು ಬಿಂಬಿಸಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಈ ಸರ್ಕಾರ ಸಂಪೂರ್ಣವಾದಂಥ ಫೇಲ್ಯೂರು ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಿಂಪಲ್ ಇದನ್ನ ಯಾವ ರೀತಿ ಮಾತಾಡಬೇಕು ಅಂತಕ್ಕಂಥ ಎಲ್ಲರಿಗೂ ಇಚ್ಛಾಶಕ್ತಿ ಬರಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ನಾನು ಒಂದ್ ಸೈಡ್ ಅಂತ ಮಾತಾಡಕ್ಕೆ ಇಚ್ಛೆ ಪಡೋದಿಲ್ಲ. ಎಲ್ಲಾ ಪಕ್ಷದ ಮುಖಂಡರುಗಳು ಅಲ್ಲಿದ್ದಾರೆ, ಬೇಡ ಯಾರು ಬೇಕಿಲ್ಲ, ನಾವೇ ಕೂತ್ಕೊಳ್ಳೋಣ, ನಾವೆಲ್ಲರೂ ಕೂತ್ಕೊಳ್ಳೋಣ, ಕೂತ್ಕೊಂಡು ಒಟ್ಟಾಗಿ ಒಂದು ತೀರ್ಮಾನ ತಗೊಳ್ಳೋಣ. ಯಾವುದೇ ಕಾರಣಕ್ಕೂ ನಾವು ಸೌರದಂತೆ ನಾವು ಜೀವನ ಮಾಡಬೇಕು ಅಂತಕ್ಕಂಥ ಒಂದು ದಿನ ಒಂದು ನಾಯಕರುಗಳು ಕೂಡ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಯೋಚನೆ ಮಾಡಲ್ಲ. ಯಾಕೆ ಅನ್ನೋದು ನನಗೆ ಇವತ್ತು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಪದೇ ಇವ್ರಿಗೆ ಏನಾದ್ರು ವೈಯಕ್ತಿಕವಾದ ಲಾಭಗಳಿಗೋಸ್ಕರ ಈ ರೀತಿ ಏನಾದ್ರು ಮಾಡ್ಕೋತಾ ಇದ್ದಾರೆ ಜನಗಳನ್ನ. ಅಮಾಯಕರಲ್ಲಿ ಕೊಲೆ ಆಗ್ತಾ ಇರ್ತಕ್ಕಂಥವ್ರು ದಿನ ಬೆಳಗಾದ್ರೆ ಯಾವ್ದೋ ಒಂದು ಸಂಘಟನೆ ಅಂತ ಹೇಳಿ ಹೆಸರು ಹೇಳಿ ಕರ್ಕೊಂಡ್ ಬರೋದು, ಪೊಲೀಸ್ ಸ್ಟೇಷನ್ಗಳು ಮುಂದೆ ಕೂರ್ಸೋ. ಸಿಟಿ ರವಿ ಅವ್ರ ಪರಿಸ್ಥಿತಿ ನಾವು ನೋಡಿದ್ವಲ್ಲ ಯಾವ ರೀತಿ ಆಯ್ತು ಅಂತ ಹೇಳಿ. ಅಂತ ಲೀಡರ್ಗಳನ್ನೇ ಬಿಟ್ಟಿಲ್ಲ ಅಂದ್ರೆ ಸಾರ್ವಜನಿಕರು ಇವತ್ತು ಹೇಗೆ ಬಿಡ್ತಾರೆ? ಆಮೇಲೆ ಕೆಲವು ಅಮಾಯಕರ ಮೇಲೆ ಗುಂಡಾ ಕೇಸ್ಗಳನ್ನ ಹಾಕ್ತಾರೆ. ಇವ್ರಿಗೆ ಯಾವುದೇ ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ಯಾರೋ ಒಬ್ಬರೊಬ್ಬರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅಂತಂದ್ರೆ ತಗೊಂಡೋಗ್ಬಿಟ್ಟು ಅವ್ರ ಮೇಲೆ ಗುಂಡಾ ಆಕ್ಟ್ ಆಗ್ತಾರೆ. ಇಂಥ ಒಂದು ವಿಚಾರಗಳು ಆಗ್ತಾ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ಕೇವಲ ಕರಾವಳಿ ಅಲ್ಲ, ರಾಜ್ಯಾದ್ಯಂತ ಕೂಡ ಬೆಂಗಳೂರು ನಗರದಲ್ಲೇ ಈ ರೀತಿ ಕೊಲೆಗಳಾಗ್ತಾ ಇದೆ. ಈ ಒಂದು ಸರ್ಕಾರದ ವಿರುದ್ಧ ಆದಷ್ಟು ಬೇಗ ಜನಗಳೇ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕರಾವಳಿಯಲ್ಲಿ ಆಗ್ತಾ ಇರುವಂತಹ ಕೋಮು ಸಂಘರ್ಷ ಈಗ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದು ವಿಚಾರವನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಆಗಿರಬಹುದು, ಉಡುಪಿ ಜಿಲ್ಲೆ ಆಗಿರಬಹುದು, ಈ ಎರಡೂ ಜಿಲ್ಲೆಗಳು ಕರಾವಳಿಯ ಅವಳಿ ಜಿಲ್ಲೆ ಅಂತ ಕರೀತಾರೆ. ಇಲ್ಲಿ ಪ್ರತಿ ವರ್ಷ ನೀವು SSLC ರಿಸಲ್ಟ್ ಬರಲಿ, PUC ರಿಸಲ್ಟ್ ಬರಲಿ, ನೀವು ನೋಡ್ತಾ ಹೋಗಬಹುದು. ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ, ಹೀಗೆ ಬರ್ತಾ ಹೋಗುತ್ತೆ. ಒಂದು ಶಿಕ್ಷಣವಂತರು ಇರುವಂಥ ಜಿಲ್ಲೆ, ಶೈಕ್ಷಣಿಕವಾಗಿ ಮುಂದುವರಿದಂಥ ಜಿಲ್ಲೆ, ಅದೆಷ್ಟು ಕಾಲೇಜುಗಳು ಕೂಡ ಅಲ್ಲಿವೆ. ಆದರೆ ಅಂಥ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಕೆಲಸಗಳು ಆಗ್ತಾ ಇದೆ. ನಿಜಕ್ಕೂ ಕೂಡ ಅಲ್ಲಿರುವಂಥ ಜನಪ್ರತಿನಿಧಿಗಳು, ಅವರು BJPಯವರೇ ಆಗಿರಲಿ ಅಥವಾ ಕಾಂಗ್ರೆಸ್ನವರೇ ಆಗಿರಲಿ ಅಥವಾ SDPIನವರೇ ಆಗಿರಲಿ, ಇಂಥ ಗಲಾಟೆಯಲ್ಲಿ ಅವರ ಕುಟುಂಬದವರನ್ನ ಅವ್ರು ಯಾರಾದರೂ ಕಳ್ಕೊಂಡಿದ್ರೆ, ಅವ್ರ ತಮ್ಮನೋ ಅವ್ರ ಮಗನೋ ಅಥವಾ ಯಾರನ್ನಾದರೂ ಕಳ್ಕೊಂಡಿದ್ರೆ ಅವ್ರಿಗೆ ಯಾವ ನೋವು ಆಗ್ತಾ ಇತ್ತು? ಹೆತ್ತಮ್ಮನ ಕರಳ ಸಂಕಷ್ಟ ಯಾರಿಗಾದರೂ ಅರ್ಥ ಆಗ್ತಾ ಇದೆಯಾ? ನಿಜಕ್ಕೂ ಇಲ್ಲಿ ಕರಾವಳಿಯಲ್ಲಿ ಶಾಂತಿ ಮೂಡುವಂಥ ಕೆಲಸ ಆಗಬೇಕಿದೆ. BJP ವಕ್ತಾರರನ್ನ ಮಾತನಾಡ್ತಾ ಹೋಗೋಣ. ಅವ್ರ ಹತ್ರ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಿದೆ.
ಅರುಣ್ ಜಿ ಶೆಟ್ ಅವರೇ, ಗಮನಿಸ್ತಾ ಇದ್ರಿ ಇತ್ತೀಚಿನ ಜನರೇಷನ್ ಅಲ್ಲಿ ಕರಾವಳಿಯಲ್ಲಿ ಈ ಕೋಮು ಸಂಘರ್ಷಗಳು ಹೆಚ್ಚಾಗ್ತಾ ಇವೆ. ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ನಮ್ಮ ಹಿರಿಯರು ಇದ್ದಂಥ ಕಾಲಘಟ್ಟದಲ್ಲಿ, ತಂದೆ ಅಥವಾ ಅಜ್ಜಂದಿರು ಇದ್ದಂಥ ಕಾಲಘಟ್ಟದಲ್ಲಿ ಅವರೆಲ್ಲರೂ ಕೂಡ ಸೌಹಾರ್ದಯುತವಾಗಿದ್ರು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ ಎನ್ನುವಂಥ ವಿಚಾರ ಏನ್ ಹೇಳ್ತೀರಾ ಸರ್? ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂತ ಸಂಗತಿ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಈ ಭಯ ಅನ್ನುವಂಥದ್ದನ್ನು ಮಾಫಿಯಾ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಒಂದು ಕೋಮಿನ ಕಡೆಗೇನೆ ಅತ್ಯಂತ ಸಾಫ್ಟ್ ಕಾರ್ನರ್ ಅನ್ನು ಹೊಂದಿರುವಂತದ್ದು. ಹೇಗೆ ಎಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ಇದೇ ಕಾಂಗ್ರೆಸ್ ಬಗ್ಗೆ ಶಾರುಖ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತು. ಓಕೆ, ಅಂಥದ್ರಲ್ಲಿ ಅವನ ಬಗ್ಗೆಯೂ ಕೂಡ ಒಂದು ರೀತಿಯ ಅನುಕಂಪ. ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಆದ್ರೂ ಕೂಡ ಹೇಳಿದ್ರು ಮೊದಲ ಮಾಹಿತಿ ಹೇಗ್ ಬರ್ತಾ ಇದೆ, ಅದು ಬಾಂಬ್ ಬ್ಲಾಸ್ಟ್ ಆಗಿರೋದು ಅದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಹೇಳಿದ್ರು, ಮತ್ತೆ ವ್ಯಾಪಾರದ ವೈಷಮ್ಯ ಅಂತ ಹೇಳಿದ್ರು. ಇದೇ ಕಾಂಗ್ರೆಸ್ಸಿಗರು ಅಂತ ಹೇಳಿದ್ರೆ ಮೊದಲೇ ಅವರನ್ನು ಬಚಾವ್ ಮಾಡ್ಬೇಕು ಅನ್ನುವಂಥದ್ದು. ಸುಹಾಸ್ ಶೆಟ್ಟಿ ಕೊಲೆ ಆದಂತ ಸಂದರ್ಭದಲ್ಲಿ ಸ್ವತಃ ಸ್ಪೀಕರ್ ಸಾಹೇಬ್ರು ಹೇಳ್ತಾರೆ, ನಾನು ಸ್ವತಃ ಆದಿಲ್ನಿಗೆ ಫೋನ್ ಮಾಡಿದ್ದೆ. ಯಾರು ಇವಾಗ ಮೊದಲ ಆರೋಪಿ ಸುಹಾಸ್ ಶೆಟ್ಟಿದು, ಅವರ ಮನೆಯವರು ಯಾರು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿಲ್ಲವಂತೆ. ಸ್ವತಃ ಆದಿಲ್ ಕೂಡ ಅಮಾಯಕ ಅಂತ ಹೇಳಿ ಮೊಟ್ಟ ಮೊದಲಿಗೆ ಹೇಳಿಬಿಡ್ತಾರೆ. ಅಂದ್ರೆ ಇವರಿಗೆ ಕೊಲೆಗಾರರೊಟ್ಟಿಗೆ ಇವರ ಸಂಪರ್ಕ ಇದೆ. ಯಾವಾಗ ಕೊಲೆ ನಡೆಯುತ್ತೆ ಅನ್ನುವಂಥದ್ದು ಮೊದಲೇ ಗೊತ್ತಿರುತ್ತೆ ಇವರಿಗೆ. ಗುಪ್ತಚರ ಇಲಾಖೆ ಗೊತ್ತಿರ್ಲಿಲ್ವೇನೋ? ಪೊಲೀಸ್ ಇಲಾಖೆ ಹೇಳಿ ನೋಡೋಣ. ನಮ್ಗೆ ಗೊತ್ತೇ ಇರ್ಲಿಲ್ಲ ಸುಹಾಸ್ ಶೆಟ್ಟಿ ಕೊಲೆ ನಡೆಯುತ್ತೆ ಅಂತ ಹೇಳಿ. ಒಂದು ಮಾಹಿತಿ ಇದ್ರೆ ನಾವು ಹಿಡ್ಕೊಂಡ್ ಬಿಡ್ತಿದ್ವಿ, ರಕ್ಷಣೆ ಮಾಡಿಬಿಡ್ತಿದ್ವಿ. ಮತ್ತು ಒಂದು ಹೇಳೇನು, ಇಲ್ಲಿ ಲಿಕೋರಸ್ ಅಂತ ಹೇಳಿ ಒಂದು ಆ ಸುಹಾಸ್ ಶೆಟ್ಟಿ ಕೊಲೆ ನಡೀತಲ್ವಾ, ಅದರ ಮುಂಭಾಗದಲ್ಲೇ ಒಂದು ಫ್ಲಾಟ್ ಅಪಾರ್ಟ್ಮೆಂಟ್ ಇದೆ. ಈ ಪ್ರತಿಯೊಂದು ಈ ಕೊಲೆಗಳು ನಡೆದಂತಹ ಸಂದರ್ಭದಲ್ಲಿ, ಆತಂಕವಾದಿ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಸ್ಥಳೀಯ MLA ಆಗಿರೋದು ಉಮಾನಾಥ್ ಕೋಟ್ಯಾನ್ರವರೇ ಹೇಳಿದ್ದಾರೆ, ಎಲ್ಲರೂ ಆ ಅಪಾರ್ಟ್ಮೆಂಟ್ ನಲ್ಲೇ ಸಿಗ್ತಾರಲ್ವಾ. ಆ ಅಪಾರ್ಟ್ಮೆಂಟ್ ನ ಎಷ್ಟೋ ಫ್ಲಾಟ್ ಗಳಲ್ಲಿ ಇವರ ಲಿಂಕ್ ಗಳು ಸಿಗುತ್ತೆ. ಒಂದ್ಸತಿ ಆ ಅಪಾರ್ಟ್ಮೆಂಟ್ ಗಳ ಮೇಲೆ ಯಾಕೆ ದಾಳಿ ನಡೆಸೋದಿಲ್ಲ ನೀವು, ಯಾಕೆ ತನಿಖೆ ಒಳಪಡಿಸೋದಿಲ್ಲ ನೀವು ಅಂತ ಹೇಳಿದ್ರು. ಅದೇ ತನಿಖೆ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮೂಡುಬಿದಿರೆ ಶಾಸಕರು ಅಂತ ಹೇಳಿದ್ರೆ ಬಜ್ಪೇಯಿ ಈ ವಲಯ ಮೂಡುಬಿದಿರೆಯ ಶಾಸಕರು ಉಮಾನಾಥ್ ಕೋಟ್ಯಾನರು ಹೇಳ್ತಾರೆ. ಅಂದ್ರೆ ಆ ವಲಯ ಇಲ್ಲಿಗೆ ಬರುತ್ತೆ. ಆ ಯಾರು ಸುಹಾಸ್ ಶೆಟ್ಟಿ ಕೊಲೆ ನಡೀತೋ ಅದರಲ್ಲಿ ಅದ್ರ ಪಕ್ಕದಲ್ಲಿ ಇರತಕ್ಕಂತಹ ಅಪಾರ್ಟ್ಮೆಂಟ್ ಅದು. ಅಲ್ಲಿ ಅಷ್ಟೊಂದು ಪ್ರಕರಣಗಳು ದಾಖಲಾಗ್ತವೆ. ಆದ್ರೆ ಅದರ ಮೇಲ್ಗಡೆ ಯಾರು ಕೂಡ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇವ್ರ ಮನಸ್ಸಿಗೆ ಬರೋದಿಲ್ಲ ಇಂಥ ಪ್ರಕರಣಗಳು ನಡೆದ ಇಂಥ ಸಂದರ್ಭದಲ್ಲಿ. ಮತ್ತೆ ಅಲ್ಲಿ ನಾನು ಆಗ್ಲೇ ಹೇಳಿದೆ, ಬುರ್ಖಾ ಹಾಕಿರತಕ್ಕಂಥವರು ವ್ಯಕ್ತಿಗಳು ಅವರನ್ನು ತಪ್ಪಿಸಿಕೊಂಡು ಹೋಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಅಷ್ಟೇ ಅಲ್ಲ ಸರ್, ಈ ಕೊಲೆಯಲ್ಲಿ ಯಾರೋ 4-5-8 ಜನರದಲ್ಲ, ಸುಮಾರು 50 ಜನರು ಭಾಗಿಯಾಗಿದ್ದಾರೆ. ಆ ರಕ್ಷಣೆ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಕೂಡ ಅವರನ್ನು ತಡೀತಿದ್ದರಿಂದ ವಿಡಿಯೋದಲ್ಲಿ ಕಾಣ್ತಾ ಇದ್ದೇವೆ. ಇವರ ಸಾಫ್ಟ್ ಕಾರ್ನರ್ ಎಲ್ಲಿಯವರೆಗೆ ಇದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಡಿಬೇಟ್ ನಲ್ಲಿ SDPI ಒಬ್ಬ ನಾಯಕನ ಹತ್ರ ನೇರವಾಗಿ ಪ್ರಶ್ನೆ ಕೇಳಿದ್ದೆ. ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಅವರ ಕ್ಷಮೆ ಕೇಳಲಿಕ್ಕೆ ಕೂಡ ಆಗ್ರಹ ಮಾಡಿದ್ದೆ. CAA ಏನು ಕಾನೂನು ಬಂತು ಅದರ ಬಗ್ಗೆ ಅಪಪ್ರಚಾರವನ್ನು ಹರಡಿಕೊಂಡು ಮಂಗಳೂರಿನಲ್ಲಿ ಪ್ರೊಟೆಸ್ಟ್ ಅನ್ನತಕ್ಕಂಥದ್ದು, ಮುತ್ತಿಗೆ ಅನ್ನತಕ್ಕಂಥದ್ದನ್ನು, ಪೊಲೀಸ್ ಕಮಿಷನರ್ ಆಫೀಸ್ ಮುತ್ತಿಗೆ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಹೂಡಿಕೊಂಡು ಪ್ರಕ್ಷುಬ್ಧ ಸ್ಥಿತಿಯನ್ನು ಮಾಡ್ತಾರೆ. ತದನಂತರ ಇಬ್ಬರ ಎನ್ಕೌಂಟರ್ ಆಗುತ್ತೆ. ಆ ಇಬ್ಬರು ಇವರ ಪ್ರೇರಣೆಯಿಂದ ಬಂದಿರುವಂತದ್ದಲ್ಲ, ಇವರು ಕಾನೂನು ಓದಲಿಲ್ಲ, ಆದ್ರೆ ಮುಸ್ಲಿಮರನ್ನು ಎತ್ತಿ ಕಟ್ಟಬೇಕು ಅನ್ನುವಂತ ದೃಷ್ಟಿಯಲ್ಲಿ ಇವರು ಹೊರಟರು ಕೇಂದ್ರ ಸರ್ಕಾರದ ವಿರುದ್ಧ. ಆದ್ರೆ ಇಬ್ಬರು ಪ್ರಾಣ ಕಳ್ಕೊಂಡ್ಬಿಟ್ರು. ಅದಕ್ಕೆ ಕಾರಣ ಇವರೇ ಅಲ್ವಾ? ಇವತ್ತಿನವರೆಗೂ ಇವರು ಕ್ಷಮೆ ಕೇಳಿದಾರ. ಆದ್ರೆ SDPI ಅವರೊಟ್ಟಿಗೆ ಇವರ ಕಾಂಗ್ರೆಸ್ನವ್ರದ್ದು ಅತ್ಯಂತ ಸಾಂಟಗಾಂಟೆ ಯಾವತ್ತೂ ನಡೀತಾ ಇರುತ್ತೆ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಕರಾವಳಿ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರೆ ಆಗಿರುವಂತ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರಾವಳಿಯಲ್ಲಿ ಆಗ್ತಾ ಇರುವಂತ ಘಟನೆಗಳ ವಿಚಾರವಾಗಿ ನಿಮಗೆ ಮಾಹಿತಿ ಇದೆ ಅಥವಾ ನಿಮ್ಮ ಸರ್ಕಾರ ತೆಗೆದುಕೊಂಡಿರುವಂತ ಒಂದಷ್ಟು ಕ್ರಮಗಳ ಕುರಿತು ಮಾಹಿತಿ ಇದೆ ಎನ್ನುವಂಥದ್ದಾಗಿ ನಾನು ಕೂಡ ಭಾವಿಸ್ತೀನಿ. ಇತ್ತ ಕಲ್ಲರ್ಕ ಪ್ರಭಾಕರ್ ವಿರುದ್ಧ
FIR ದಾಖಲಾಗಿದೆ. ಅದಕ್ಕೊಂದು ಕಾರಣ ಕೊಟ್ಟಿದ್ದಾರೆ, ಇಲ್ಲಿ ದ್ವೇಷ ಭಾಷಣ ಮಾಡಿದ್ದಾರೆ, ಇದಕ್ಕಾಗಿ ನಾವು FIR ಅನ್ನ ದಾಖಲು ಮಾಡಿದ್ದೀವಿ ಅಂತೇಳಿ. ಇತ್ತ ಬರೋದಾದ್ರೆ ಅರುಣ್ ಕುಮಾರ್ ಪುತ್ತಿಲ, ಇವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡೋದಕ್ಕೆ ಕಾರಣ ಏನು? ನಿಮ್ಮ ಸರ್ಕಾರ ತೆಗೆದುಕೊಂಡಿರುವಂಥ ಕಾರಣಕ್ಕಾಗಿ ಈ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಕರ್ನಾಟಕದಲ್ಲಿ ಕಳೆದ 15 ವರ್ಷಗಳಿಂದ 15 ಸರಿಸುಮಾರು 20 ವರ್ಷಗಳಿಂದ ಅಂದರೆ 2008ರ ನಂತರದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಪೂರ್ಣ ಪ್ರಮಾಣದ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಕೋಮು ಗಲಭೆಗಳ ಮಧ್ಯೆ ಅದಕ್ಕಿಂತ ಮುಂಚೆ ಆಗ್ಲೇ ಅಲ್ಲ ಒಂದು ನಿಮಿಷ ನನ್ನನ್ನು ಮಾತಾಡಕ್ ಬಿಡಬೇಕು. ನೀವು ನನ್ನ ಫಸ್ಟ್ ರಿಯಾಕ್ಷನ್ ಅಲ್ಲೇ ನೀವು ನನಗೆ ಇಂಟರಪ್ಟ್ ಮಾಡೋದಾದ್ರೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಟಾಕಿಂಗ್. ಕಳೆದ 20 ವರ್ಷಗಳಿಂದ ಆಗ್ತಾ ಇರುವಂತಹ ಕೋಮು ಗಲಭೆಯ ಬಗ್ಗೆ ಇವತ್ತಿನ ದಿನ ನಮ್ಮ ಸರ್ಕಾರವಾಗಿ ಇದಕ್ಕೆ ಎಲ್ಲ ಘಟನೆಗೂ ಕೂಡ ಒಂದು ರೂಟ್ ಕಾಸ್ ಅನ್ನೋದಿರುತ್ತೆ. ಆದರೆ ಯಾರೂ ಕೂಡ ಇವತ್ತಿನ ತನಕ ಆ ರೂಟ್ ಕಾಸನ್ನು ಟಚ್ ಮಾಡುವಂತಹ ಪ್ರಯತ್ನ ಮಾಡಲೇ ಇಲ್ಲ. ಇದೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಾಲು ಹೆಣಗಳು ಮಂಗಳೂರಲ್ಲಿ ಬಿತ್ತು. ಬಿಜೆಪಿ ಅರುಣ್ ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ರು. ಇಂಟೆಲಿಜೆನ್ಸಿಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿರುತ್ತೆ ಯಾರು ಸಾವಾಗ್ತಾರೆ, ಯಾರು ಸಾಯ್ತಾರೆ, ಇವರನ್ನ ಯಾವತ್ತು ಸಾಯಿಸೋದಿಕ್ಕೆ ಪ್ಲ್ಯಾನ್ ಮಾಡ್ಬೋದು, ಅವತ್ತು ಯಾವಾಗ ಗಫ್ತ್ ಹಾಕಬಾರ್ದು, ಇವರು ಯಾವಾಗ ಸಾಯಿಸೋದಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ, ಅವತ್ತಿನ ದಿನ ನಾವು ಗಸ್ತು ಜಾಸ್ತಿ ಹಾಕ್ತೀವಿ ಅನ್ನುವಂಥದ್ದು. ಎಂಥ ಬಾಲಿಷ್ವಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಂದರೆ, ಹಾಗಿದ್ರೆ ಬೊಮ್ಮಾಯಿ ಅವ್ರಿಗೂ ಕೂಡ ಇಂಟೆಲಿಜೆನ್ಸ್ ಇದ್ದಂತಹ ಸಂದರ್ಭದಲ್ಲಿ, ಅವ್ರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವತ್ತಿನ ಗೃಹ ಮಂತ್ರಿಗಳಿಗೂ ಕೂಡ ಗೊತ್ತಿತ್ತ ಹಾಗಿದ್ರೆ ಅಲ್ಲಿ ಮರ್ಡರ್ ಆಗಿತ್ತು ಅಂತ. ಯಾಕೆ ಸ್ವಾಮಿ ತಡೀಲಿಲ್ಲ ತಾವು? ಎಂಥ ಬಾಲಿಷ್ವಾದ ಹೇಳಿಕೆ. ಕರ್ನಾಟಕದಲ್ಲಿ ಇವತ್ತಿನ ದಿನ ಒಬ್ಬ ಹಿಂದೂ ಕಾರ್ಯಕರ್ತ ಓರ್ವ ಮುಸ್ಲಿಂ ಒಂದು ಮಸೀದಿಯ ಪುರೋಹಿತ ಅಂತ ಕರಿತಿರೋ ಮೌಲಿಯ ಮುಂದೆ ನೆಕ್ಸ್ಟ್ ಮೌಲಿ ಆಗಬಹುದಾದಂತಹ ಓರ್ವ ವ್ಯಕ್ತಿ ಇವತ್ತಿನ ಅಲ್ಲಿ ಈ ಹಿಂದೆ ಖಜಾಂಜಿ ಆಗಿದ್ರು, ಇವತ್ತು ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಂಥದ್ದು. ಸೊ ಈ ಎರಡು ವ್ಯಕ್ತಿಗಳ ಸಾವಾಗಿದೆ. ಇದರ ಬಗ್ಗೆ ಏನಾಗಬೇಕಾಗಿದೆ ಅನ್ನೋದ್ರ ಕುರಿತು ಚರ್ಚೆ ಮಾಡಬೇಕಾಗಿದೆ ಇವತ್ತಿನ ದಿನ. ಯಾಕೆ ಹೀಗಾಗ್ತಿದೆ, ಯಾಕೆ ಕೋಮು ಗಲಭೆಗಳಾಗ್ತಾ ಇದೆ, ಯಾರ ಪ್ರೇರಣೆಯಿಂದ ಈ ರೀತಿ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ಕಲ್ಲಡ್ಕ ಪ್ರಭಾಕರ್ ಭಟ್ ಈ ನಿಜವಾಗ್ಲೂ ಅವರಿಗೆ ಮನಸ್ಥಿತಿ, ಮನಸ್ಸಾಕ್ಷಿ, ಮನುಷ್ಯತ್ವ ಅನ್ನೋದು ಇದ್ದಿದ್ರೆ ಆ ರೀತಿಯಾಗಿ ಹೋಗಿ ಭಾಷಣ ಮಾಡುವಂತ ಅವಶ್ಯಕತೆ ಅಥವಾ ಅನಿವಾರ್ಯತೆ ಇದೆಯಾ? ನಾವು ನಾಳೆ ದಿನ ಸರ್ಕಾರದಲ್ಲಿ ಎಲ್ಲರನ್ನೂ ಕಳಿಸ್ತೀವ್ರಿ, ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕಳಿಸ್ತೀವಿ. ಈ ಎಲ್ಲ ಯಾರದೇ ಕೊಲೆ ಆಗ್ಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ನಾನು ಯಾವ ಪಂಥದ ಬಗ್ಗೆನೂ ಮಾತಾಡ್ತಿಲ್ಲ, ಯಾವ ಧರ್ಮದ ಬಗ್ಗೆನೂ ಮಾತಾಡ್ತಿಲ್ಲ. ಹಿಂದೂ ಕೊಲೆ ಆದ್ರೆ ನಾವು ಹೋಗಿ ನಮ್ಮ ಕಾರ್ಯಕರ್ತರನ್ನ ಕಳಿಸ್ತೀವಿ, ಹೇಳ್ತೀವಿ ಇದು ಮುಸ್ಲಿಮ್ರೇ ಮಾಡಿದ್ದು ಅಂತ. ಮುಸ್ಲಿಂ ಕೊಲೆ ಆದ್ರೆ ನಾವು ಹೋಗಿ ಹೇಳ್ತೀವಿ ಇದು ಹಿಂದೂ ಮತ್ತು ಕ್ರಿಶ್ಚಿಯನ್ ಮಾಡಿದ್ದು ಅಂತ. ಕ್ರಿಶ್ಚಿಯನ್ ಕೊಲೆ ಆದ್ರೆ ನಾವು ಹೋಗಿ ಹೇಳಿಸ್ತೀವಿ ನಮ್ಮ ಕಾರ್ಯಕರ್ತರಿಂದ ಇದು ಹಿಂದೂ ಮತ್ತು ಮುಸ್ಲಿಮ್ರು ಮಾಡಿದ್ದು ಅಂತ. ಹಿಂಗೆ ಮಾಡ್ತಾ ಹೋಗ್ತಾ ಇದ್ರೆ ಎಷ್ಟು ಜನರನ್ನ ಕೊಲ್ತಾ ಹೋಗ್ತೀರಿ, ಎಷ್ಟು ದವಾಖಾನೆಗಳನ್ನ ತೆಗಿಬೇಕಾಗಿದೆ ಕರ್ನಾಟಕದಲ್ಲಿ. ಅಂಡ್ ಇವತ್ತಿನ ದಿನ ನೀವು ಕಲ್ಲಡ್ಕ ಪ್ರಭಾಕರ್ ಅವ್ರ ಭಟ್ ವಿರುದ್ಧ FIR ದಾಖಲಾಯಿತು ಅಂತ ಹೇಳಿದ್ರಿ. ಇದು ಯಾವತ್ತೂ ಆಗ್ಬೇಕಾಗಿದ್ದಂಥದ್ದು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಬಗ್ಗೆ, ಅವರ ಸಾಮಾಜಿಕ ಕಳಕಳಿಯ ಬಗ್ಗೆ ನನಗೂ ಕೂಡ ವೈಯಕ್ತಿಕವಾಗಿ ಗೌರವ ಇದೆ. ಆದರೆ ಅದು ಕೇವಲ ಅವರ ಶಾಲೆಗೆ, ಅವರ ಸಾಮಾಜಿಕ ಕಳಕಳಿಗೆ ಮಾತ್ರ ಸೀಮಿತವಾಗಿರಬೇಕೇ ಹೊರತು ಬೇರೆ ಅನ್ಯ ಧರ್ಮಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ರೆ FIR ದಾಖಲು ಆಗುತ್ತೆ, ಮುಂದೊಂದು ದಿನ ಅರೆಸ್ಟ್ ಕೂಡ ಆಗ್ತಾರೆ. ಅಂಡ್ ಅವಶ್ಯಕತೆ ಬಿಟ್ರೆ ಅವ್ರನ್ನೂ ಕೂಡ ಗಡೀಪಾರು ಮಾಡಬೇಕಾಗ್ಬರುತ್ತೆ. ಸ್ವಾತಿ ಅವರೇ, ನೀವು ಹೇಳ್ತಾ ಇದ್ರಿ 2008ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕೋಮು ಗಲಭೆ ಶುರುವಾಯಿತು ಅಂತ ಹೇಳಿ. ಅದಕ್ಕಿಂತ ಮುಂಚಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ರಾಜ್ಯದ ಬೇರೆ ಭಾಗದಲ್ಲಿ ಕೋಮು ಗಲಭೆ ಆಗ್ಲೇ ಇಲ್ವಾ? ಹಾಗಾದ್ರೆ ಇಲ್ಲಿ ದ್ವೇಷ ಭಾಷಣ ಮಾಡೋದು ಹಿಂದೂ ಸಮುದಾಯದ ಮುಖಂಡರು ಮಾತ್ರನಾ? ಬೇರೆ ಸಮುದಾಯದ ಮುಖಂಡರು ದ್ವೇಷ ಭಾಷಣ ಮಾಡೋದಿಲ್ವಾ? ಮುಸ್ಲಿಂ ಸಮುದಾಯದ ಮುಖಂಡರು ಅವರದ್ದೇ ಭಾಷೆಯಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅವ್ರ ವಿರುದ್ಧ ಏನು ಕ್ರಮ ಆಯ್ತು? ಹಾಗಾದ್ರೆ ಇಡೀ ದೇಶದಲ್ಲಿ 1942ರಲ್ಲಿ ಕೂಗು ಶುರುವಾದಾಗ ಜಿನ್ನಾಯಿಂದ ಏನೋ ಬೇರೆ ದೇಶ ಬೇಕು ಅನ್ನುವಂಥದ್ದು ಅವತ್ತು ಶುರುವಾಗಿ, ಅದಾದ ನಂತರದಲ್ಲಿ ಅತಿ ದೊಡ್ಡ ಸಂಗ್ರಾಮ ಆಗಿದ್ದಂಥದ್ದು ಹಿಂದೂ ಮುಸ್ಲಿಂ ನಡುವೆ 1947, 48, 49 ಈ 3 ವರ್ಷಗಳಲ್ಲಿ ಭಾರತ ಕರಾಳವಾದಂತಹ ಸಂದರ್ಭಗಳನ್ನ ನೋಡಿದೆ, ಕರಾಳವಾದಂತಹ ಕೊಲೆಗಳನ್ನ ನೋಡಿದೆ, ಕರಾಳವಾದಂತಹ ನಮ್ಮವರೇ ನಾವು ಹೊಡ್ಕೊಂಡು ಸಾಯೋ ಅಂತ ಒಂದು ಪರಿಸ್ಥಿತಿಯನ್ನ ನೋಡಿದೆ. ಅದಾದ ನಂತರದಲ್ಲಿ ಅಂಥದ್ದೇ ಪರಿಸ್ಥಿತಿ ದೇಶದ ಒಳಗಡೆ ಅಭದ್ರತೆ ಸೃಷ್ಟಿಯಾಗಿದ್ದು ಯಾವಾಗ ಅಂತಂದ್ರೆ 1970, 69, 71
ಅದು ಕೂಡ ಪಾಕಿಸ್ತಾನ ಕ್ರಿಯೇಟ್ ಮಾಡಿದಂತಹ ಟೆನ್ಷನ್. ಆಮೇಲೆ ನಾವು ಈಸ್ಟ್ ಪಾಕಿಸ್ತಾನ ಅಂತ ಇದ್ದಿದ್ದನ್ನ ಬಾಂಗ್ಲಾದೇಶ್ ಮಾಡಿ ಅವರನ್ನ ಸಪರೇಟ್ ದೇಶವನ್ನಾಗಿ ಕಳಿಸ್ಕೊಡ್ಬೇಕಾಗಿದ್ದು. ಅದಾದ ನಂತರದಲ್ಲಿ ದೇಶದ ಒಳಗೆ ಸೃಷ್ಟಿಯಾದಂತಹ ಅತಿ ದೊಡ್ಡ ಕೋಮುಗಲಭೆ ಅಂತಂದ್ರೆ 1991-92ನೇ ಇಸ್ವಿಯಲ್ಲಿ ಬಾಬ್ರಿ ಮಸೀದಿ ಮತ್ತು ರಾಮ್ ಮಂದಿರದ ಸಂದರ್ಭಗಳಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳಿಂದ. ಅದಾದ ನಂತರದಲ್ಲಿ ನಮ್ಮ ದೇಶ ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ. ನೀವ್ ಯಾವುದೇ ರಾಜ್ಯ ನೋಡ್ಕೊಳ್ಳಿ, ನೀವ್ ಎಲ್ಲೇ ಹೋಗಿ ಇದು ನಡೀತಾನೆ ಇರುತ್ತೆ. ಚುನಾವಣೆ ಬಂತು ಅಂದ ತಕ್ಷಣ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಎಸ್ಪೆಷಲಿ ಕರಾವಳಿ ಭಾಗಗಳಲ್ಲಾಗಿರಬಹುದು, ಕೇರಳ ಪ್ರಾಂತದಲ್ಲಾಗಿರಬಹುದು, ಕರ್ನಾಟಕದ ಮಟ್ಟಕ್ಕೆ ವೆಸ್ಟ್ ಬೆಂಗಾಲ್ ಮತ್ತು ಇತರೆ ರಾಜ್ಯಗಳಲ್ಲಿ ನೀವು ನೋಡೋದಾದ್ರೆ ಬಾಂಗ್ಲಾದೇಶನ ಬಾರ್ಡರ್ಗಳಲ್ಲಾಗಿರಬಹುದು, UP ಬಾರ್ಡರ್ಗಳಲ್ಲಾಗಿರಬಹುದು. ಸೊ ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ನಿಮಗೆ ಶುರು ಆಗ್ಬಿಡುತ್ತೆ. ಇದರ ಅರ್ಥ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಇದು ಪ್ರೇರೇಪಣೆಯ ಯಾರದೇ ಸಾವಾಗಿರ್ಲಿರಿ, ಹಿಂದೂ ಧರ್ಮದ ಓರ್ವ ಕಾರ್ಯಕರ್ತ ಸಾಯಿಲಿ, ಮುಸ್ಲಿಂ ಧರ್ಮದ ಕಾರ್ಯಕರ್ತ ಸಾಯಿಲಿ, ಕ್ರಿಶ್ಚಿಯನ್ ಧರ್ಮದ ಕಾರ್ಯಕರ್ತ ಸಾಯಿಲಿ, ಮೊದಲಿಗೆ ಅವನು ಮನುಷ್ಯ, ಅವನು ಸಾಯ್ತಾ ಇರುವಂಥದ್ದು. ನಾನು ಹೇಳ್ತೀನಿ, ನಾನೇ ಒಂದು ಪತ್ರಕರ್ತೆಯಾಗಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ, ನೀವು ಧರ್ಮಕ್ಕೋಸ್ಕರ ಹೊಡೆದಾಡ್ಕೊಂಡು ಸಾಯಿದ್ರೆ ಯಾವ ಧರ್ಮದ ದಾರವೂ ಕೂಡ ತಮ್ಮ ದೇಹವನ್ನ ಹೊಲಿಯೋದಕ್ಕೆ ಬರೋದಿಲ್ಲ, ಆತ್ಮವನ್ನ ಜೋಡಿಸೋದಕ್ಕೆ ಬರೋದಿಲ್ಲ ಅಂತ. ಇವತ್ತಿನ ದಿನವೂ ಕೂಡ ಆಗಿರುವಂಥದ್ದು ಅದೇ. ಅವತ್ತಿನ ದಿನ ಹಿಂದೂ ಧರ್ಮದ ಓರ್ವ ಕಾರ್ಯಕರ್ತ ಸಾಯ್ತಾರೆ, 3-4 ದಿನಗಳ ಹಿಂದೆ ಅಬ್ದುಲ್ ಅನ್ನುವಂಥವ್ರು ಸಾಯ್ತಾರೆ. ಸೊ ಇದಕ್ಕೆ ಕಡಿವಾಣ ಹಾಕದೇ ಇದ್ದರೆ ಇದು ಹಿಂಗೆ ನಡ್ಕೊಂಡ್ತಾ ಹೋಗುತ್ತೆ, ಇದು ಹಿಂಗೆ ಮುಂದುವರಿತಾ ಹೋಗುತ್ತೆ. ಅಂಡ್ ನಮ್ಮ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗೇ ಇದೆ. ಬಿಜೆಪಿ ಅಸ್ತಿತ್ವದಲ್ಲಿ ಇದ್ದಾಗಲೂ ಕೂಡ 28 ಜನ ಸತ್ತಿದ್ರು, ಒಬ್ರಲ್ಲ ಇಬ್ರಲ್ಲ 28 ಜನ ಸತ್ತಿದ್ರು. ಹಾಗಂತ ರಸ್ತೆಗಿಳಿದು ನಾವೇನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವ್ರ ಕಾರ್ಯಕರ್ತರ ಇವ್ರನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡಿದ್ರು. ಸೊ ಇವತ್ತಿನ ದಿನ ಲೆಟ್ ಅಸ್ ನಾಟ್ ಪೊಲಿಟಿಸೈಸ್ ದಿಸ್, ಲೆಟ್ ಅಸ್ ಗೆಟ್ ಅ ಸೊಲ್ಯೂಷನ್ ಫಾರ್ ದಿಸ್. ಓಕೆ, ನಾಗೇಂದ್ರ ಬಾಬು ಸರ್, ಗಮನಿಸ್ತಾ ಇದ್ರಿ ಬಿಜೆಪಿ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು ಅವರ ಸರ್ಕಾರ ತೆಗೆದುಕೊಂಡಿರುವಂತ ಕ್ರಮಗಳನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ನೀವೇನ್ ಹೇಳ್ತೀರಾ ಸರ್? ಮಾನ್ಯ ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. 20 ವರ್ಷಗಳಿಂದ ಇತ್ತೀಚೆಗೆ ಇವೆಲ್ಲ ಆಗಿದೆ ಅಂತಕ್ಕಂಥ ಒಂದ್ಸತಿ ಇತಿಹಾಸ ತೆಗೆದು ನೋಡಿ. ಇವ್ರು ಸರ್ಕಾರಗಳು ಇರುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆಗಿರ್ತಕ್ಕಂಥ ಕೆಲವು ಗಲಭೆಗಳ ಬಗ್ಗೆ ಬೇಕಾದವರು ಇದು ಮಾಡಲಿ. ಬೊಮ್ಮಾಯಿ ಕಾಲದಲ್ಲಿ ಹೇಳ್ತಿದ್ರು ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತೇಳಿ. ಕಳೆದ 2 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಟೆಕ್ನಾಲಜಿ ಬೆಳೆದಿದೆ. ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ಕೇವಲ ನಿಮಗೊಂದು ಕೊಲೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಮಾನ್ಯ ಗೃಹ ಮಂತ್ರಿಗಳಿಗೆ ಮಾಹಿತಿ ಬರಲ್ಲ ಅಂತಂದ್ರೆ, ಹಾಗಾದ್ರೆ ನೀವು ಎಲ್ಲಿ ಹೋಗಿದ್ದೀರಿ ಇಷ್ಟು ದಿನ? ಹಾಗಾದ್ರೆ ನಿಮ್ಮಲ್ಲಿ ಇನ್ನೂ ಟೆಕ್ನಾಲಜಿ ಇನ್ನೂ ಬೆಳೆದಿಲ್ಲ. ಹಾಗಾದ್ರೆ ನಿಮ್ಮ ಎರಡನೇದು ಮನಸ್ಥಿತಿ ಬಗ್ಗೆ ಮಾತಾಡ್ತಾರೆ ಅವರು. ಜಾತಿಗಳನ್ನ ಧರ್ಮಗಳನ್ನ ಬಿಂಬಿಸ್ಬಿಟ್ಟು ಮನಸ್ಥಿತಿ ಬಗ್ಗೆ ಮಾತಾಡ್ತಾರೆ. ಯಾರು? ಕಾಂಗ್ರೆಸ್ ವಕ್ತಾರರು ಅವ್ರು ಹೇಳ್ತಿದ್ರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ಹಾಗಾದ್ರೆ ನೀವೇ ಒಬ್ಬೊಬ್ರನ್ನ ಬೇರ್ಬಿಟ್ಟು ಮಾಡಿಸಿ ನಿಮ್ಮ ಮನಸ್ಥಿತಿನ ತೋರಿಸ್ತಾ ಇದ್ದಾರಾ ಸರ್? ನಾವು ಮನಸ್ಥಿತಿ ತೋರಿಸ್ತಾ ಇಲ್ಲ. ಪ್ರಭಾಕರ್ ಭಟ್ ಮಾತಾಡ್ತಾ ಇರುವಂತಹ ದ್ವೇಷದ ಭಾಷಣದ ಬಗ್ಗೆ ಹೇಳ್ತಿದ್ರು. ಆಮೇಲೆ ಗೋಮ್ಗಲಭೆಗಳು ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ರು. ತೆಲಂಗಾಣದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಎಷ್ಟು ಜನ ಮುಸಲ್ಮಾನರಿಲ್ಲ ಅಲ್ಲಿ ಯಾಕಾಗಿಲ್ಲ ಈ ಪರಿಸ್ಥಿತಿ? ಹಾಗಾದ್ರೆ ಅದನ್ನ ಹೇಳ್ಬೇಕಲ್ಲ. ಹಾಗಾದ್ರೆ ಇಲ್ಲಿ ದುರುದ್ದೇಶಪೂರ್ವಕವಾಗಿ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಏನ್ ಪ್ರಯತ್ನ ಮಾಡ್ತಿದ್ದಾರೆ, ಅಲ್ಲಿರ್ತಕ್ಕಂಥ ದಾರಿ ಒಂದೇನೆ, ಮನುಷ್ಯನ ಮಧ್ಯೆ ಧರ್ಮದ ಮಧ್ಯೆ ಜಾತಿ ಮಧ್ಯೆ ಒಂದು ಘರ್ಷ ಇಡಿಸ್ಬಿಟ್ಟು ದಿನ ಬೆಳಗಾದವ್ರು ಕಿತ್ತಾಡ್ತಾ ಇರಬೇಕು, ನಾವು ಹೀಗೆ ಇರಬೇಕು ಅಂತಕ್ಕಂಥದ್ದು ಇವ್ರ ಮನಸ್ಥಿತಿ. ಸರ್, ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ. ಸುಮಾರು ಒಂದು 15-16 ವರ್ಷಗಳ ಹಿಂದೆ ನನ್ನ ಕುಟುಂಬ ಕರ್ಕೊಂಡು ನಾನು ಧರ್ಮಸ್ಥಳ ರೌಂಡ್ ಟ್ರಿಪ್ ಹೋಗಿದ್ದೀನಿ. ನನಗೆ ಗೊತ್ತಿಲ್ಲ, ಭಟ್ಕಳದಲ್ಲಿ ಅತಿ ದೊಡ್ಡ ಕೋಮುಗಲಭೆ ನಡೀತಾ ಇದೆ. ಏಕಾಏಕಿ ಊರೊಳಗೆ ಹೋದ್ವಿ, ನಮಗೆ ಗೊತ್ತಿಲ್ಲ 144 ಸೆಕ್ಷನ್ ಇದೆ. ನಾವು ಊರೆಲ್ಲ ತಿಂಡಿ ತಿನ್ನ ಅಂತ ತಿರುಗ್ತಾ ಇದ್ರೆ ಸುಮಾರು ಒಂದು 10 ಕಡೆ 15 ಕಡೆ ಪೊಲೀಸರು ಏಕ್ದಮ್ಮು ಗಾಡಿ ಅಡ್ಡ ಹಾಕ್ತಾರೆ. ಏನು ಅಂತಂದ್ರೆ, ಗೊತ್ತಿಲ್ಲ ನಿಮ್ಗೆ ಇಷ್ಟೆಲ್ಲ ಕೋಮುಗಲಭೆ ನಡೀತಾ ಇದೆ, ಒಂದು ಕಡೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀವೇನು ಬಂದು ರೋಡ್ಗಳಲ್ಲಿ ಸುತ್ತಾಡ್ತಾ ಇದ್ದೀರಾ ಅಂತೇಳಿ. ಅಮಾಯಕರು ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಈ ರೀತಿ ದಾಳಿ ಏನಾದ್ರು ಆದ್ರೆ ಅವ್ರ ಜೀವಕ್ಕೆ ಯಾರು ಇದು ಕೊಡ್ತಾರೆ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಹೋಗ್ತಾರೆ ಹೇಳ್ಬೇಕಾಗುತ್ತೆ. ನಾನು ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಆತಂಕವಾದಿ ಬಂದು ಕಾಶ್ಮೀರದಲ್ಲಿ ಹೊಡೆದು ಬಿಸಾಕಿದ್ರು. ಅವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದ್ರೆ ಅದು ನಿಮಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ. ಅದೇ ಕರ್ನಾಟಕದಲ್ಲಿ ಇವತ್ತಿನ ದಿನ ನಮಗೆ ವಿಚಾರ ಗೊತ್ತಿರುತ್ತೆ ಅನ್ನುವಂತ ಮಾತನ್ನ ಆಡ್ತಿದ್ದೀರಿ ನೀವು. ಅದನ್ನು ಮಾತ್ರ ಮಾಡ್ತಾ ಇರೋದಕ್ಕೆ ಈ ಪರಿಸ್ಥಿತಿ ಬರ್ತಾ ಇರೋದು. ಒಬ್ಬ ಅಧಿಕಾರಿ ತನ್ನ ಶಕ್ತಿನ ಪ್ರದರ್ಶನ ಮಾಡಿದ್ರೆ 5 ನಿಮಿಷದಲ್ಲಿ ಕಾನೂನು ಸುವ್ಯವಸ್ಥೆ ಸರೋಗುತ್ತೆ. ಯಾವ ನಾಯಕರುಗಳು ಇವತ್ತು ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ 2 ವರ್ಷದಲ್ಲಿ ಎಷ್ಟು ಕೊಲೆ 28 ಕೊಲೆಗಳಾಯ್ತಲ್ಲ, 1.5 ವರ್ಷದಲ್ಲಿ 28 ಕೊಲೆಗಳಾಯ್ತಲ್ಲ ಬಿಜೆಪಿ ಸರ್ಕಾರ
ಸಂದರ್ಭದಲ್ಲಿ ಅವಾಗೇನೋ ಅಧಿಕಾರಿಗಳು ಕೈಗೆ ಬೇಡಿ ಹಾಕೊಂಡು ಕೂತಿದ್ರ? ಆನ್ಸರ್ ತಗೊಳ್ಳೋಣ. ಅರುಣ್ ಜಿ ಶೆಟ್ ಅವರೇ, ಕಾಂಗ್ರೆಸ್ನ ಮಾತನಾಡ್ತಾ ಇದ್ದನ್ನ ಗಮನಿಸಿದ್ರೆ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಹಿಂದೂ ಮುಖಂಡರ ಕೊಲೆ ಆಗಿದೆ. ಅದು ಪ್ರವೀಣ್ ನೆಟ್ಟಾರು ಆಗಿರಬಹುದು, ಅದಾದ ಕೆಲ ದಿನಗಳಲ್ಲಿ ಫಾಸಿಲ್ ಕೊಲೆ ಆಗುತ್ತೆ. ನಿಮ್ಮ ಸರ್ಕಾರದಲ್ಲೂ ವೈಫಲ್ಯಗಳು ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸುಹಾಸ್ ಶೆಟ್ಟಿಯ ಫೋಟೋ ಹಾಕೊಂಡು ಇವನನ್ನು ಕೊಲೆ ಮಾಡ್ತೀವಿ ಅಂತ ಹೇಳಿ ಪೋಸ್ಟ್ ಹಾಕಿದ್ರು. ಇದು ಗುಪ್ತಚರ ಇಲಾಖೆಯನ್ನು ಬೇಡ ಸ್ವಾಮಿ, ಓಪನ್ ಆಗಿರತಕ್ಕಂಥ ಥ್ರೆಟ್ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು? ನಾವೀಗ ಒಂದು ಕನ್ಕ್ಲೂಷನ್ ಬರೋಣವಾ? ಅವರು ಕೊಟ್ಟ ಥ್ರೆಟ್ ಅನ್ನು ಕಾಂಗ್ರೆಸ್ ಸರ್ಕಾರವೇ ಸಹಕಾರ ಕೊಟ್ಟು ಅವರ ತನ್ನ ಜೀವ ರಕ್ಷಣೆಗೆ ಏನ್ ಇಟ್ಕೊಂಡಿದ್ದ ಸ್ವಾತಿ ಚಂದ್ರಶೇಖರ್ ಅವರೇ ಅವ್ರು ಮಾತಾಡ್ಲಿ ದಯವಿಟ್ಟು ಮೇಡಮ್, ಅವ್ರು ಮಾತಾಡ್ಲಿ ದಯವಿಟ್ಟು. ಆಮೇಲೆ ನಿಮ್ಗೂ ಕೂಡ ಟೈಮ್ ಕೊಡ್ತೀನಿ. ಓಕೆ ಮಾತಾಡೋಣ. ಓಕೆ, ಒಂದ್ ನಿಮಿಷ ದಯವಿಟ್ಟು ಮೇಡಮ್ ಅವ್ರು ಮಾತಾಡ್ಲಿ ದಯವಿಟ್ಟು. ಝೂಮ್ ಲೈನ್ ಅಲ್ಲಿ ಆಯ್ತಾ? ಕೊನೆಯಲ್ಲಿ ಹೇಳ್ಬಿಡ್ತೀನಿ, ತುಂಬಾ ಜಾಸ್ತಿ ಸಮಯ ತಕೊಳ್ಳೋದಿಲ್ಲ. ಇದೇ ನಿಮ್ಮ ಐವನ್ ಡಿಸೋಜಾ ಸಾಹೇಬ್ರು ಬೆಂಕಿ ಭಾಷಣ ಮಾಡ್ಕೊಂಡು ರಸ್ತೆ ಬದಿಯಲ್ಲಿ ನಿಂತು, ಅವಾಗ್ಲೇ ಹೇಳಿದೆ, ಅವರು ಭಾಷಣ ಮಾಡಿದ ತಕ್ಷಣ ಏನು ಗಲಭೆ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಪ್ರಚೋದನೆ ಕೊಟ್ಟ ತಕ್ಷಣ ಬೆಂಕಿ ಬಿತ್ತು, ಕಲ್ಲು ತೂರಾಟ ಆಯ್ತು, ಒಬ್ಬ ಮುಸ್ಲಿಂ ಮಹಿಳೆ ತಲೆ ಹೊಡಿತು, ನಾವ್ ದೂರ್ ಕೊಟ್ವಿ. ನಿಮ್ಮದ ಸರ್ಕಾರ ಒಂದೇ ಒಂದು ಕಾನೂನು ರೀತಿಯ ಒಂದೇ ಒಂದು ನಡೆಯನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಹೇಳಿದ್ರು, ನಾವು ಅಲ್ಲಿಯ ಕಮಿಷನರ್ ಎದುರಿಗೆ ನಾನು ಕೂಡ ಹೋಗಿದ್ದೆ, ಗೋಗರದೆ ನೋಡಿ, ಇಂಥ ಪ್ರಕ್ಷುಬ್ಧ ಸ್ಥಿತಿ ಮತ್ತೆ ಟೈರ್ಗೆ ಬೆಂಕಿ ಹಚ್ಚಿದ್ದು ಮಂಗಳೂರಿನ ಇತಿಹಾಸದಲ್ಲೇ ಆಗಿರಲಿಲ್ಲ. ಬಸ್ಸು ತೂರಾಟ ಮಾಡಿಕೊಂಡು ರಕ್ತ ಸುರಿದಿದೆ, ಇಬ್ಬರ ಮೇಲೆ ಹಲ್ಲೆ ಆಗಿದೆ, ಪೊಲೀಸರನ್ನು ಕೂಡ ಹಲ್ಲೆ ಆಗಿದೆ. ಅವರನ್ನು ಒಂದ್ಸತಿ ತನಿಖೆಗೋಸ್ಕರ ಆದ್ರೆ, ನಾಟಕಕ್ಕೋಸ್ಕರ ಆದ್ರೆ ಅರೆಸ್ಟ್ ಮಾಡಿ ಸರ್ ಅಂತ ಹೇಳಿದ್ರೆ ಮಾಡ್ಲಿಲ್ಲ ಸರ್. ಮಾಡ್ಲಿಲ್ಲ. ಅದರ ಫೋಟೋಸ್ಗಳನ್ನು ತೋರಿಸ್ತೀನಿ, ಎಲ್ಲವನ್ನು ತೋರಿಸ್ತೀನಿ. ಮಾಡ್ತಾರ? ಇದು ಬಲ ಕೊಡುತ್ತೆ ಯಾರಿಗೆ? ಇವರಿಗೆ ಯಾರು ಓಟ್ ಹಾಕ್ತಾರೆ ಅಂತ ಇವ್ರು ಅಂದ್ಕೊಳ್ತಾರೋ, ಇವರಿಗೆ ನನ್ನದೇ ಸರ್ಕಾರ ಇದೆ, ಇನ್ನಷ್ಟು ಕೊಲೆಗಳನ್ನು ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ನನ್ನ ಒಟ್ಟಿಗೆ ನಿಲ್ಲುತ್ತೆ, ಇಲ್ಲಿ ಬಂದುಕೊಂಡು ಮಾನವೀಯತೆಗೆ ಮಾತಾಡ್ತಾರೆ. ಯಾವಾಗ ಐವನ್ ಡಿಸೋಜಾ ಅವರ 6ರಿಂದ 7 ತಿಂಗಳುಗಳು ಕಲಿತು ಇದನ್ನು ಕಾನೂನು ಪಂಡಿತರಿಗೆ ಓದ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾವಾಗ ಐವನ್ ಡಿಸೋಜಾದವರ ಅರೆಸ್ಟ್ ಹೇಳಿ? ಓಕೆ, ಎಸ್ ಸ್ವಾತಿ ಚಂದ್ರಶೇಖರ್ ಅವರೇ, ಅರುಣ್ ಜಿ ಶೆಟ್ ಅವರು ಕೂಡ ಹೇಳ್ತಾ ಇದ್ರು, ನೀವು ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ರಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೇಳಿ. ಸಾಮಾಜಿಕ ಜಾಲತಾಣ ಆಗಿರಬಹುದು, ಇಲ್ಲಿ ಸುಹಾಸ್ ಶೆಟ್ಟಿ ಆಗಿರಬಹುದು, ಭರತ್ ಕುಂಡೇಲ್ ಆಗಿರಬಹುದು, ಇವರೆಲ್ಲರ ಫೋಟೋವನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ಇವರೇ ಅಂತೇಳಿ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗಿದ್ವು. ಇಷ್ಟೆಲ್ಲ ಮಾಹಿತಿ ಪೊಲೀಸ್ ಇಲಾಖೆಗೂ ಕೂಡ ಸಿಕ್ಕಿತ್ತು ಎನ್ನುವಂತ ದೊಡ್ಡ ಮಟ್ಟದ ಆರೋಪ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ? ಇವ್ರು ಹೇಳ್ತಾ ಇರೋ ಪ್ರಕಾರ ಆ ಪೋಸ್ಟ್ ಹಾಕಿದವರನ್ನು ಕೂಡ ಹಿಡಿಲಿಲ್ಲ, ಅದಕ್ಕೂ ಕೂಡ ಉತ್ತರ ಕೊಡ್ಲಿ. ಆ ಪೋಸ್ಟ್ಗಳು ಇದ್ದಂತಹ ಸಂದರ್ಭದಲ್ಲಿ ತನ್ನ ಆತ್ಮವನ್ನ ತನ್ನನ್ನ ತಾನು ರಕ್ಷಣೆ ಮಾಡ್ಕೋಬೇಕು ಅಂತ ಅನ್ಕೊಳ್ಳುವಂತಹ ಓರ್ವ ವ್ಯಕ್ತಿ ತಾನಾಗಿ ಬಂದು ಪೊಲೀಸ್ಗೆ ಈ ರೀತಿಯಾಗಿ ಇದನ್ನ ಇವತ್ತು ಕೂತ್ಕೊಂಡು ಅರುಣ್ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ವಕ್ತಾರರ ಹತ್ರ ಈ ಮಾಹಿತಿ ಇರುತ್ತೆ, ಅವರು ಸಾಯೋಕ್ಕಿಂತ ಮುಂಚೆನೆ ಈ ಮಾಹಿತಿ ಇರುತ್ತೆ ಅಂತಂದ್ರೆ ಯಾಕೆ ತಾವು ಅದ್ರ ಬಗ್ಗೆ ಒಂದಿಷ್ಟು ಏನೋ ಗುಪ್ತಚರ ಇಲಾಖೆಗೆ ಮಾಹಿತಿ ಕೊಡುವಂತದ್ದಾಗಿರಬಹುದು ಅಥವಾ ಸ್ಥಳೀಯ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡುವಂತದ್ದಾಗಿರಬಹುದು. ಎಲ್ಲಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಯಾರು ಕೂಡ ಮಾನಿಟರ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಸೈಬರ್ ಕ್ರೈಮ್ ಅಲ್ಲಿ ನಿಮಗೆ ಒಂದಿಷ್ಟು SEOಗಳಂತ ಇರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಹೆಂಗೆ ನಿಮಗೆ ಪೋಸ್ಟ್ಗಳು ಟ್ರ್ಯಾಕ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ
ಕೆಲವೊಂದಿಷ್ಟು SCOಗಳನ್ನ ಡಿವಿಯೇಟ್ ಮಾಡಿದಂತಹ ಸಂದರ್ಭದಲ್ಲಿ, ಪೋಸ್ಟ್ ಹಾಕಿದಂತಹ ಸಂದರ್ಭದಲ್ಲಿ ಇಂತಹ ಪೋಸ್ಟ್ಗಳು ರೆಕಾರ್ಡ್ ಆಗೋದಿಲ್ಲ. ಆದರೆ ಈಗ ನಾನು ಪೋಸ್ಟ್ಗಳನ್ನ, ಈಗ ನನಗೆ ಆತ ಸ್ನೇಹಿತ ಇದ್ದಂತಹ ಸಂದರ್ಭದಲ್ಲಿ ನಾನು ಆ ಪೋಸ್ಟ್ ಅನ್ನ ನೋಡಿರಬಹುದು, ಅಥವಾ ನಾನು ಮಂಗಳೂರಿಗೆ ಸೇರಿದ್ದಂತದ್ದಾಗಿದ್ರೆ, ನಾನು ಬಂಟ್ವಾಳದಲ್ಲಿ ಇದ್ದಿದ್ರೆ, ಅಥವಾ ನನಗೆ ಸ್ಥಳೀಯ ಕನೆಕ್ಟ್ ಇದ್ದಂತಹ ಸಂದರ್ಭದಲ್ಲಿ ನಾನು ಆ ಪೋಸ್ಟ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಆತನೇ ಹೋಗಿ ನನಗೆ ರಕ್ಷಣೆ ಬೇಕು ಅಂತ ಕೇಳುವಂತಹ ವಿಚಾರ ಆಗಿರಬಹುದು. ಅಥವಾ ಇವತ್ತಿನ ದಿನ ಕೂತ್ಕೊಂಡು ಒಂದು ದೊಡ್ಡ ಪಡೆ ಮಾತಾಡ್ತಾ ಇದೆಯಲ್ಲ, ಯಾಕೆ ಅವ್ರು ಹೋಗಿ ಅವನ ರಕ್ಷಣೆಗೆ ನಿಂತ್ಕೊಳ್ಳುವಂತಹ ಕೆಲಸ ಮಾಡಲಿಲ್ಲ, ಅಥವಾ ಪೊಲೀಸ್ ಇಲಾಖೆಗೆ ಸರಿಯಾದಂತಹ ಸಂದರ್ಭದಲ್ಲಿ ಹೇಳುವಂತ ಕೆಲಸ ಮಾಡಲಿಲ್ಲ? ಇದು ಒಂದನೇ ವಿಚಾರ. ಅಂಡ್ ಇವತ್ತಿನ ದಿನ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಇತ್ತು ಅಂತ ಹೇಳ್ತಾ ಇದ್ರಲ್ಲ, ಇವ್ರು ಕಾಯ್ತಾ ಇದ್ರ ಹಾಗಿದ್ರೆ ಸಾಯ್ಲಿ, ನಂತರದಲ್ಲಿ ಕೋಮುಗಲಭೆ ಅಂತ ಸೃಷ್ಟಿ ಮಾಡಿ ಒಂದು ರಾಜಕೀಯ ಪಕ್ಷದವರು ಒಬ್ಬ ವ್ಯಕ್ತಿಗೆ ಹಾಗಾದ್ರೆ ರಕ್ಷಣೆ ಕೊಡಬೇಕಾ? ಹಾಗಾದ್ರೆ ಪೊಲೀಸರು ಹೇಳೋದು ಏನಕ್ಕೆ ಮೇಡಂ? ನಾನು ರಕ್ಷಣೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ನಿಮಗೆ ಒಂದು ವಿಚಾರ ಹೇಳ್ತಾ ಇರುವಂತದ್ದು, ಈ ರೀತಿಯಾದಂತ ಪೋಸ್ಟ್ ಬಂದಂತ ಸಂದರ್ಭದಲ್ಲಿ ಆತ ಯಾಕೆ ತನ್ನ ರಕ್ಷಣೆಗೋಸ್ಕರ ಪೊಲೀಸರ ಮೊರೆ ಹೋಗ್ಲಿಲ್ಲ ಅಂತ ನಾನು ಕೇಳ್ತಾ ಇರುವಂತದ್ದು. ಬಹಳ ಸ್ವಾಭಾವಿಕವಾದಂತ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಮಳೆ ಬಂದಾದ ಮಳೆ ಕೆಸರಲ್ಲಿ ಬಿದ್ದಾದ ನಂತರದಲ್ಲಿ ಕೊಡೆ ಹಿಡ್ಕೊಂಡ್ರೆ ಏನ್ ಮಾಡದಿದ್ರೆ ಏನು ಪ್ರಯೋಜನ ಅಂತ ನಾನು ಬಿಜೆಪಿ ಬೆದರಿಕೆ ಬೇಕು, ಬೆದರಿಕೆ ಇದೆ, ರಕ್ಷಣೆ ಬೇಕು ಅಂದಾಗ ಪೊಲೀಸರು ನಾನು ಹೇಳ್ತಾ ಇದ್ದೀನಿ ಕೇಳಿ. ಸ್ಥಳೀಯ ಏನು SP ಆದ ನಂತರದಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲ ಅರುಣ್ ಅವರೇ, ನೀವು ಝೂಮ್ ಅಲ್ಲಿ ಇದ್ಕೊಂಡು ನೀವು ಮಾತಾಡ್ತಿದ್ರೆ ಕೇಳಿಸೋದು ಇಲ್ಲ, ಕೇಳಿಸೋದಿಲ್ಲ. ಟೈಮ್ ಆಯ್ತು, ಬೇಗ ದಯವಿಟ್ಟು ಸಿ ಇಟ್ ಈಸ್ ವೆರಿ ಕ್ಲಿಯರ್. ಇವತ್ತಿನ ದಿನ ಹಾಗಿದ್ರೆ ಇವ್ರು ಹೇಳ್ತಾ ಇರುವಂತಹ ಈ ಮಸೀದಿಯ ಕಾರ್ಯದರ್ಶಿ ಕೊಲೆ ಆಗಿದೆಯಲ್ಲ, ಅದಾದ ನಂತರದಲ್ಲಿ ಅಲ್ಲ JDS ವಕ್ತಾರರು ಹೇಳ್ತಾ ಇದ್ರು, ತೆಲಂಗಾಣ ಸರ್ಕಾರದಲ್ಲಿ ಮುಸ್ಲಿಮರ ಕೊಲೆ ಆಗೋದಿಲ್ಲ, ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಯಾಕೆ ಮುಸ್ಲಿಮರ ಕೊಲೆ ಆಗುತ್ತೆ? ಯಾಕೆ ಸಿದ್ದರಾಮಯ್ಯನವ್ರಿಗೆ ಮುಸ್ಲಿಮರಂದ್ರೆ ಬಹಳ ಪ್ರೀತಿ. ಸೊ ಮುಸ್ಲಿಮರನ್ನ ಸೇವ್ ಮಾಡೋದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅನ್ನೋ ಅರ್ಥದಲ್ಲಿ JDS ನ ವಕ್ತಾರರು ಮಾತಾಡ್ತಿದ್ರು. ಹಂಗಿದ್ರೆ ಕಾಂಗ್ರೆಸ್ ಅಷ್ಟೊಂದು ಪ್ರೀತಿ ಇದ್ದಿದ್ರೆ, ಮುಸ್ಲಿಮರೇ ನಮ್ಮ ವೋಟ್ ಬ್ಯಾಂಕ್ ಅಂತ ನಾವು ಅನ್ಕೊಂಡಿದ್ದಿದ್ರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಬರುತ್ತೋ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಎಲ್ಲಾ ಕಡೆ ಹಿಂದೂಗಳ ನರಮೇಧ ಆಗ್ಬಿಡ್ಬೇಕಿತ್ತು. ಮಾತಾಡೋದಿಕ್ಕೆ ನಾಲಿಗೆ ಇದೆ ಅಂತ ಹೇಳಿ ಚಾಚ್ತಾ ಹೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಕರ್ಫ್ಯೂ ಆಗಿದೆ. ಇಡೀ ದಕ್ಷಿಣ ಕನ್ನಡದಲ್ಲಿ ಭಯದ ವಾತಾವರಣ ಇದೆ. ಇಡೀ ದಕ್ಷಿಣ ಕನ್ನಡದಲ್ಲಿ ಇದು ಇವತ್ತಿಂದ ಅಲ್ಲ, ನಾ ಹೇಳ್ತಾ ಇದ್ದೀನಿ ಕೇಳಿ. ದಕ್ಷಿಣ ಕನ್ನಡ ಅನ್ನುವಂಥದ್ದು ಅತಿ ಬುದ್ಧಿವಂತರಿರುವಂತಹ ಒಂದು ಜಾಗ. ಕರಾವಳಿಯ ಪ್ರದೇಶ, ಕರ್ನಾಟಕದ ಅಥವಾ ದೇಶದ ಯಾವುದೇ ಕರಾವಳಿ ಪ್ರದೇಶ ಅತಿ ಸಮೃದ್ಧಿಯನ್ನ ಹೊಂದಿರುವಂತಹ ಒಂದು ಭಾಗ. ಸೊ ಇಂತಹ ಜಾಗಗಳಲ್ಲಿ ಬರುವಂತಹ ಯುವಕರು ತಾವು ಸುರಕ್ಷಿತವಾಗಿದ್ದಾರೆ ಅಂತ ಅನ್ಕೊಳ್ಬೇಕೆ ಹೊರತು ನಾವು ಊರಿಗೆ ಹೋದ್ರೆ ನಾವು ಸಾಯ್ತೀವಿ ಅನ್ನುವಂತಹ ಪರಿಸ್ಥಿತಿ ಬರಬಾರದು. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಮೇಡಮ್, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಒಂದು ಮಾತು ಹೇಳ್ತಾ ಇದ್ದೀನಿ, ಇವರ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ನಮ್ಮ ಪಾಕಿಸ್ತಾನ ಅಂತ ಹೇಳಿ. ನಾಚಿಕೆ ಆಗಬೇಕು ಇವರಿಗೆ. ಜಾತ್ಯತೀತ ನಿಲುವುಗಳು ಇಟ್ಕೊಂಡಿರ್ತಕ್ಕಂಥ ನೀವು ಈ ದೇಶದಲ್ಲಿ ನಮ್ಮ ಪಾಕಿಸ್ತಾನ ಅಂತಕ್ಕಂಥ ಮಟ್ಟಕ್ಕೆ ನೀವು ಬಂದಿದ್ದೀರಾ. ಮುಖ್ಯಮಂತ್ರಿಗಳು ಯಾರು ಓಲೈಸ್ತಾ ಇದ್ದಾರೆ, ಬಜೆಟ್ಗಳಲ್ಲಿ ಯಾರು ಓಲೈಸ್ತಾ ಇದ್ದಾರೆ? ಯಾವ ಇಲ್ಲಿ ಇರ್ತಕ್ಕಂಥ ಒಬ್ಬ ನಮ್ಮ ಕೇಳಿದಂತ ಎರಡೇ ಪ್ರಶ್ನೆಗಳು ಐವನ್ ಡಿಸೋಜ ಕರ್ಕೊಂಡ್ಬಂದ್ಬಿಟ್ಟು ಒಗ್ಗಟ್ಟ ಕೂರ್ಸಲ್ಲಿ ಶಾಂತಿ ಸಭೆಗಳು ನಿಮಗೆ. ತದನಂತರ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿಕೊಂಡು ಕೊಲೆ ಮಾಡಿದಂತ ಸಭೆಯಲ್ಲಿ ನಡೆದಿದ್ದ
Continuous ಆಗಿ ನಡೀತಾ ಇದೆ. Continuous ಆಗಿ core committee meeting ಗಳು ನಡೀತಾ ಇದೆ. ಅದು ಬಿಡಿ. Continuous ಆಗಿ core ಉತ್ತರ ಇಲ್ಲ ಅಲ್ವಾ? committee ಅಲ್ಲಿನ ಶಾಸಕರು ಮತ್ತು ಲೋಕಲ್ ಮುಖಂಡರೇ ಬೇರೆ ವಿಷಯಗಳನ್ನು ಮಾತಾಡಬಾರ್ದು ಅಲ್ವಾ? ಉತ್ತರ ನಿಮ್ಮಲ್ಲಿ ಇಲ್ಲ. ಕೇವಲ ಉತ್ತರದಲ್ಲಿ ಇರತಕ್ಕಂತಹ ಕಾಂಗ್ರೆಸ್ನವರಿಗೆ ಕೇಳಿದಂತ ಎರಡೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಎನ್ಐಗೆ ಕೊಡ್ಬೋದಿತ್ತಲ್ವಾ? ನಿಮ್ಗೆ ನಿಮ್ಮ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಾಗದಿಲ್ಲದಿದ್ರೆ ಗಮನಿಸ್ತಾ ಇರಬಹುದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂತಹ ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಜಿ ಶೇಟ್ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಅವರು, ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ನಾನು ಕಾರ್ಯಕ್ರಮ ಆರಂಭದಲ್ಲೂ ಹೇಳಿದೆ, ಕರಾವಳಿ ಎಷ್ಟು ದೊಡ್ಡ ಸಮೃದ್ಧವಾದಂಥ ಜಿಲ್ಲೆ, ಪ್ರವಾಸೋದ್ಯಮ ಇದೆ, ಶೈಕ್ಷಣಿಕ ನಗರಿ ಕೂಡ ಹೌದು. ಇಂಥ ಒಂದು ಅದ್ಭುತವಾದಂಥ ಪ್ರದೇಶದಲ್ಲಿ ಈಗ ಆಗ್ತಾ ಇರುವಂತಹ ಘಟನೆಗಳು ಇದೆಯಲ್ಲ, ನಿಜಕ್ಕೂ ಕೂಡ ಇದು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ತುಂಬಾ ಮಾರಕ ಆಗುತ್ತೆ. ಇದಕ್ಕೆ ಬುಡ ಸಮೇತ ಈ ಘಟನೆಗಳಿಗೆ ಅಥವಾ ಇಂಥ ಕೃತ್ಯಗಳಿಗೆ ಯಾರು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಅಂಥವರನ್ನ, ಅಂಥ ಬೇರುಗಳನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.